ಹಲೋ ಎವ್ರಿವನ್, ಯಾರೆಲ್ಲ ಜನರಲ್ ಸ್ಟಡೀಸ್ ಎಕ್ಸಾಮ್ಗೆ ಅಂದರೆ ಜನರಲ್ ಸ್ಟಡೀಸ್ ಪೇಪರ್ಗೆ ಪ್ರಿಪೇರ್ ಆಗ್ತಿರ್ತೀರೋ ಅವ್ರಿಗೆ ಒಂದು ಯೂಸ್ಫುಲ್ ಆಗುವಂಥ ಒಂದು ವಿಡಿಯೋ ಇರುತ್ತೆ. ಸೊ ಎಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಆಗಿರ್ತವೆ. ಇದೇ ಥರನೇ ನಾನು ಒಂದು 1000 ಕ್ವಶನ್ಸ್ನ ಸಾಲ್ವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಈಗ ಒಂದಿಷ್ಟು ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ, ಇಂಪಾರ್ಟೆಂಟ್ ಪ್ರಶ್ನೆಗಳನ್ನ, ಅವುಗಳನ್ನ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಈ ವಿಡಿಯೋ ಯಾರೆಲ್ಲರಿಗೂ ಯೂಸ್ ಆಗ್ಬೋದು ಪ್ರೆಸೆಂಟ್ ಆಗಿ ಅಂದರೆ ಲ್ಯಾಂಡ್ ಸರ್ವೇಯರ್ಗೆ ಪೇಪರ್ 1 ಹಾಗೂ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಅಲ್ಲೂ ಪೇಪರ್ 1, BMTC ಪೇಪರ್ 1, ಅದಾಗಿನ ನಂತರ ಟೆಕ್ನಿಷಿಯನ್ ಹಾಗೂ RRB ALP ಇವರಿಬ್ಬರಿಗೂ ಈ ಎರಡು ಪೋಸ್ಟ್ಗೂ ಜನರಲ್ ಸ್ಟಡೀಸ್ ಮೇಲೆ ಪ್ರಶ್ನೆಗಳು ಈ ಒಂದು ವಿಡಿಯೋಯಿಂದ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಅಂದರೆ ಜನರಲ್ ಸ್ಟಡೀಸ್ ಸಂಬಂಧಪಟ್ಟಂಥ ಒಂದು ವಿಡಿಯೋ ಕಂಟೆಂಟ್ ಅಂತ ಹೇಳ್ಬೋದು. ಇನ್ನು PC PSI ಅವ್ರಿಗೆಲ್ಲ ಜನರಲ್ ಸ್ಟಡೀಸ್ ಪೇಪರ್ ಏನಿರುತ್ತಲ್ಲ ಆ ಪೇಪರಲ್ಲಿ ಬರುವಂಥ ಪ್ರಶ್ನೆಗಳನ್ನ ತೊಗೊಂಡಿದ್ದೀನಿ. ಸೊ ಎಲ್ಲ ಎಕ್ಸಾಮಲ್ಲಿ ರಿಪೀಟ್ ಆಗಿರೋಂಥ ಕ್ವಶನ್ಸ್ ಇದು. ಸೊ ನೋಡಿ ಸಾಲ್ವ್ ಮಾಡಿದಾಗ ನಿಮಗೆ ಗೊತ್ತಾಗುತ್ತೆ ಎಲ್ಲ ಇಂಪಾರ್ಟೆಂಟ್ ಪ್ರಶ್ನೆಗಳಿಂದ ಅಂತೇಳಿ. ಸೊ ಮೊದಲ ಪ್ರಶ್ನೆ ಈ ಥರ ಇದೆ ಅಂತ ನೋಡಿ. ಮೊದಲ ಪ್ರಶ್ನೆ ಈ ಥರ ಇದೆ ನೋಡಿ. 1/3 ಮೆಂಬರ್ಸ್ ಆಫ್ ರಾಜ್ಯಸಭಾ ರಿಟೈರ್ ಆಫ್ಟರ್ ಎವ್ರಿ ವಾಸ್ಟ್ ಅಂತ ಕೇಳ್ತಾನೆ. 1/3 ಆಫ್ ರಾಜ್ಯಸಭಾ ಮೆಂಬರ್ಸ್ ನಿಮ್ಗೆ ಗೊತ್ತಿರಬೇಕು. ಪಾರ್ಲಿಮೆಂಟ್ ಅಂತ ನಾವು ನೋಡಿರ್ತೀವಿ, ಪಾರ್ಲಿಮೆಂಟ್. ಸೊ ಎಕ್ಸಾಮಲ್ಲಿ ನಿಮಗೆ ಪಾರ್ಲಿಮೆಂಟ್ ಅಂದರೆ ಏನು ಅಂತ ಕೇಳ್ತಾನೆ. ಅಂದರೆ ಪಾರ್ಲಿಮೆಂಟಿನ ಅಂಗಗಳು ಯಾವ್ದು ಅಂತ ಕೇಳ್ತಾರೆ. ಸೊ ಪಾರ್ಲಿಮೆಂಟ್ ಅಂದರೆ ಲೋಕಸಭಾ ಇರಬೇಕು ಹಾಗೂ ರಾಜ್ಯಸಭಾ ಇರಬೇಕು ಹಾಗೂ ಪ್ರೆಸಿಡೆಂಟ್ ಇರಬೇಕು. ಇವು ಮೂವರು ಸೇರಿದ್ರೇ ಪಾರ್ಲಿಮೆಂಟ್ ಆಗುತ್ತೆ. ಓಕೆನಾ? ಅದಾಗಿನ ನಂತರ ಇಲ್ಲಿ ನಮಗೆ ಮೇಯ್ನಾಗಿ ತಿಳ್ಕೊಬೇಕಾಯಿದ್ದು ಲೋಕಸಭಾದಲ್ಲಿ ಎಷ್ಟು ಸೀಟ್ ಇರ್ತವೆ, ಮತ್ತು ಇನ್ನೊಂದು ಪ್ರಶ್ನೆ, ಲೋಕಸಭಾನ ನಾವು ಏನಂತ ಕರಿತೀವಿ ಅಂತಲೂ ಎಕ್ಸಾಮಲ್ಲಿ ಕೇಳ್ತಾನೆ. ಸೊ ಲೋಕಸಭಾನ ಇದನ್ನು ಕೆಳಮನೆ ಅಂತ ಕರೀತಾರೆ, ಅಂದರೆ ಲೋವರ್ ಹೌಸು. ಇನ್ನು ರಾಜ್ಯಸಭಾನ ಅಪ್ಪರ್ ಹೌಸ್ ಅಂತ ಕರಿತೀವಿ. ರಾಜ್ಯಸಭಾನ ಏನಂತ ಕರಿತೀವಿ? ಅಪ್ಪರ್ ಹೌಸ್ ಅಂತ ಕರಿತೀವಿ. ಸೆಂಟ್ರಲ್ ಹೇಳ್ತಾ ಇದ್ದೀನಿ ನಾನು. ನೆಕ್ಸ್ಟ್ ಅದಾಗಿ ನಂತರ ಇನ್ನೊಂದು ಏನು ಕೇಳ್ಬೋದಪ್ಪ ಅಂದರೆ ಈ ಲೋಕಸಭಾ ಮತ್ತು ರಾಜ್ಯಸಭಾ ಮೇಲೆ ಆದರೆ ಲೋಕಸಭೆಗೆ ಆಯ್ಕೆ ಆಗೋದಕ್ಕೆ ಏಜ್ ಎಷ್ಟಿರಬೇಕು ಅಂತ ಕೇಳ್ತಾರೆ. ಸೊ 25 ಮಿನಿಮಮ್ ಇಯರ್ಸ್ ಇರಬೇಕು. 25 ಇಯರ್ಸ್ ಮಿನಿಮಮ್ ಇರಲೇಬೇಕು ನೋಡಿ. ಅದೇ ಥರನೇ ರಾಜ್ಯಸಭೆಗೆ ನೋಡೋದಾದರೆ ರಾಜ್ಯಸಭೆಗೆ 30 ವರ್ಷ ಮಿನಿಮಮ್ ಇರಲೇಬೇಕು. ಓಕೆನಾ? ನೆಕ್ಸ್ಟು ಲೋಕಸಭಾದು ಸ್ಟ್ರೆಂತ್ ಎಷ್ಟಿದೆಯಪ್ಪ ಅಂತಲೂ ಕೇಳ್ತಾರೆ. ಸೊ ಲೋಕಸಭಾದು ಸ್ಟ್ರೆಂತ್ ಎಷ್ಟಿದೆ, ರಾಜ್ಯಸಭಾದು ಸ್ಟ್ರೆಂತ್ ಎಷ್ಟಿದೆ ಅಂತಲೂ ಕೇಳ್ತಾರೆ. ಇದೂ ಭಾಳ ಇಂಪಾರ್ಟೆಂಟು. ಸೊ ಲೋಕಸಭಾದಲ್ಲಿ ಮ್ಯಾಕ್ಸಿಮಮ್ ಎಷ್ಟಿರ್ಬೋದಪ್ಪ ಅಂತಂದರೆ 552 ಇರ್ಬೋದು. 552 ಸೀಟು ಮ್ಯಾಕ್ಸಿಮಮ್ ಇರ್ಬೋದು. ಆದರೆ ಅಷ್ಟಕ್ಕೊಂದು ಸೀಟು ಪ್ರೆಸೆಂಟಾಗಿ ಇಲ್ಲ. ಎಷ್ಟಪ್ಪ ಪ್ರೆಸೆಂಟ್ ಆಗಿರೋದಂದರೆ 545 ಸೀಟ್ಸ್ ಪ್ರೆಸೆಂಟ್ ಆಗಿರೋದು. ಓಕೆನಾ? ಪ್ರೆಸೆಂಟ್ ಇರೋದು ಮ್ಯಾಕ್ಸಿಮಮ್ ಎಷ್ಟು? 552. ಇವಾಗಿರೋದು ಪ್ರೆಸೆಂಟ್ ಎಷ್ಟು? 545 ಸೀಟ್ಸ್. ಓಕೆನಾ? ಅದೇ ಥರನೇ ಇದೇನಿದು ಲೋಕಸಭಾದಾಯ್ತು. ಇದು ಲೋಕಸಭಾದಾಯ್ತು. ಸೊ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟ್ ನೋಡಿ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂಯಿಂದ. ಎಕ್ಸಾಮಲ್ಲಿ ಡೈರೆಕ್ಟಾಗಿ ಕೇಳ್ತಾರೆ ಲೋಕಸಭಾದಿದ್ದು. ಇನ್ನು ನೆಕ್ಸ್ಟ್ ರಾಜ್ಯಸಭಾದ ನೋಡೋದಾದರೆ ಮ್ಯಾಕ್ಸಿಮಮ್ ಎಷ್ಟಿರ್ಬೋದಪ್ಪ ಅಂದರೆ 250 ಮ್ಯಾಕ್ಸಿಮಮ್ ಇರ್ಬೋದು. ಬಟ್ ಪ್ರೆಸೆಂಟ್ ಇರೋದು ಎಷ್ಟು ಅಂತಂತಂದರೆ ಇದು ಯಾವುದ್ರದ್ದು? ರಾಜ್ಯಸಭಾದ ನೋಡಿ. ಇದು ಈಗ ಪ್ರೆಸೆಂಟ್ ಇರೋದು ಎಷ್ಟು ಅಂತಂದರೆ ಪ್ರೆಸೆಂಟು 245 ಇದ್ದಾರೆ. 245. ಇದು 245 ಯಾವ ರೀತಿಯಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿರುತ್ತೆ? ಇದು ಒಂದು ಭಾಳ ಇಂಪಾರ್ಟೆಂಟ್, ಎಕ್ಸಾಮಲ್ಲಿ ಕೇಳ್ತಾರೆ. ಯಾಕಂದರೆ ರೀಸೆಂಟಾಗಿ ನಮ್ಮ ಪ್ರೆಸಿಡೆಂಟ್ ಅವರು 12 ಜನ ನೇಮಕ ಮಾಡಿದ್ದಾರೆ. 12 ಜನ ನೇಮಕ ಮಾಡೋದೇ ರಾಜ್ಯಸಭಾದಲ್ಲಿ ನೇಮಕ ಮಾಡ್ತಾರೆ. ಸೊ ಹೆಂಗಿರುತ್ತವೆ ಅಂತಂದರೆ 245ರಲ್ಲಿ 233 ಬಂದು ಎಲೆಕ್ಟ್ ಆಗಿ ಹೋಗ್ತಾರೆ. 12 ಜನನ ಪ್ರೆಸಿಡೆಂಟು ಏನು ಮಾಡ್ತಾರೆ? ನಾಮಿನೇಟ್ ಮಾಡ್ತಾರೆ. ಸೊ ನಿಮ್ಗೆ ಗೊತ್ತಿರಬೇಕು, ಸುಧಾಮೂರ್ತಿ ಅವರು ರಾಜ್ಯಸಭೆಗೆ ಆಯ್ಕೆ ಆಗಿದ್ದರೆ ಈ 12 ಜನದಲ್ಲಿ ಅವರೊಬ್ಬರು ಆಗಿರ್ತಾರೆ. ಈ 12 ಜನನ ಯಾವ ರೀತಿಯಲ್ಲಿ ಆಯ್ಕೆ ಮಾಡ್ತಾರೆ ಅಂದರೆ ಬೇರೆ ಬೇರೆ ಫೀಲ್ಡಲ್ಲಿ ಜರಿಸ್ಟ್ ಆಗಿದ್ದಾಗ, ಅಂದರೆ ಅವರು ಭಾಳ ಸ್ಪೆಷಲ್ ಸ್ಕಿಲ್ಸ್ ಇದ್ದಾವೆ, ಸ್ಪೆಷಲೈಸ್ಡ್ ಆಗಿದ್ದಾರೆ ಅಂದಾಗ ಆ ಒಂದು ಫೀಲ್ಡ್ಸಿಂದ ತೊಗೊಳ್ತಾರೆ. ಲೈಕ್ ಲಿಟ್ರೇಚರು, ಆರ್ಟ್ಸು, ಸ್ಪೋರ್ಟ್ಸು, ಈ ಥರ. ನಿಮಗೆ ಸಚಿನ್ ತೆಂಡೂಲ್ಕರ್ ಗೊತ್ತಿರ್ತಾರೆ, ಅವರು ಸ್ಪೋರ್ಟ್ಸಿಂದ ಬಂದಿರ್ತಾರೆ. ಸುಧಾಮೂರ್ತಿ ಅವರು ಸೋಷಲ್ ಸರ್ವೀಸು, ಎಜುಕೇಷನಲ್ಲಿ ಬಹಳ ಅವರ ಒಂದು ಕಾಂಟ್ರಿಬ್ಯೂಷನ್ ಇದೆ. ಹಾಗಾಗಿ ಅಲ್ಲಿಂದ ಅವ್ರನ್ನ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಂದರೆ ಆ ಒಂದು ಫೀಲ್ಡಲ್ಲಿ ಅವರು ಚಾಣಕ್ಯರಿರ್ತಾರೆ ಅಂತ, ಆ ಫೀಲ್ಡಲ್ಲಿ ಅವ್ರಿಗೆ ನಾಲೆಜ್ ಇದೆ, ಇಂಟೆಲಿಜೆನ್ಸ್ ಇದೆ ಅಂತ ಹೇಳ್ಬಿಟ್ಟು ಅವ್ರನ್ನ ಆಯ್ಕೆ ಮಾಡ್ಕೊಳ್ತಾರೆ. ಸೊ ನಿಮಗೆ ಎಷ್ಟು ಸ್ಟ್ರೆಂತ್ ಇದೆ, ಮ್ಯಾಕ್ಸಿಮಮ್ ಎಷ್ಟಿದ್ದಾರೆ ಪ್ರೆಸೆಂಟು, ಎಷ್ಟು ಮ್ಯಾಕ್ಸಿಮಮ್ ಸ್ಟ್ರೆಂತ್ ರಾಜ್ಯಸಭಾದಲ್ಲಿದೆ, ಎಷ್ಟು ಈಗ ಪ್ರೆಸೆಂಟ್ ಇದೆ, ಅದರಲ್ಲಿ ಎಷ್ಟು ಜನನ ಪ್ರೆಸಿಡೆಂಟು ಆಯ್ಕೆ ಮಾಡ್ತಾರೆ. ಇಲ್ಲಿನೂ ಅಷ್ಟೇ ಹೇಳಬೇಕಂದ್ರೆ 552 ಏನಿದೆಲ್ಲ ಇದರಲ್ಲಿ 545ರಲ್ಲಿ ಇಲ್ಲಿ ಹೆಂಗಿರುತ್ತೆ ಅಂದರೆ 543 ಸೀಟು ಎಲೆಕ್ಷನಿಂದ ಬರ್ತಾರೆ. ಇನ್ನಿಬ್ಬರು ಆಂಗ್ಲೋ ಇಂಡಿಯನ್ಸ್ ಇರ್ತಾರೆ. ಸೊ ಅದು ಸ್ಕ್ರಾಪ್ ಔಟ್ ಮಾಡಿದ್ದಾರೆ ಈಗ 2 ಮೆಂಬರ್ಸ್ದು ಆಂಗ್ಲೋ ಇಂಡಿಯನ್ಸ್ದು. ಸೊ ಅದು ಮುಂದೆ ನಾನು ರಾಜ್ಯಸಭಾದ ಮಾಡಿದಾಗ ನಿಮ್ಗೆ ಹೇಳ್ತೀನಿ. ಓಕೆನಾ? ಲೋಕಸಭಾ ರಾಜ್ಯಸಭಾದ ಮಾಡಿದಾಗ. ಸೊ ಈ ರೀತಿಯಲ್ಲಿ ನಾವು ನೆನ್ಪಿಟ್ಕೊಳ್ಬೇಕು. ಏಜ್ ಭಾಳ ಇಂಪಾರ್ಟೆಂಟು. ಎಷ್ಟು ಸೀಟ್ಸ್ ಇದ್ದಾವೆ, ಮೇಲೆ ಮನೆ ಕೆಳಮನೆ ಯಾವುದನ್ನು ಕರಿತೀವಿ? ಲೋಕಸಭಾ, ರಾಜ್ಯಸಭಾ, ಪ್ರೆಸಿಡೆಂಟ್ ಇವರು 3 ಸೇರಿದ್ರೇ ಪಾರ್ಲಿಮೆಂಟು. ಅದಾಗಿ ನಂತರ ಇಲ್ಲಿ ನೆನ್ಪಿಟ್ಕೊಳ್ಳಿ, ಲೋಕಸಭಾ ಪ್ರತಿ 5 ವರ್ಷಕ್ಕೆ ಎಲೆಕ್ಷನ್ ನಡೆಯುತ್ತೆ. ಪ್ರತಿ 5 ವರ್ಷಕ್ಕೆ ಎಲೆಕ್ಷನ್ ನಡೆಯುತ್ತೆ. ಇದರಲ್ಲಿ ಟೆಂಪ್ರವರಿ ಹೌಸ್ ಅಂತಲೂ ಇದನ್ನು ಕರಿತೀವಿ. ಯಾವುದನ್ನು? ಲೋಕಸಭಾನ ಟೆಂಪ್ರವರಿ ಹೌಸ್ ಅಂತಲೂ ಕರಿತೀವಿ.
ಇನ್ನು ರಾಜ್ಯಸಭಾ ನೋಡೋದಾದರೆ ರಾಜ್ಯಸಭಾನ ನಾವೇನಂತ ರಾಜ್ಯಸಭಾ ಬಂದು ಪ್ರತಿ 2 ಇಯರ್ಸ್ಗೆ ಇಲ್ಲಿ ಎಲೆಕ್ಷನ್ ನಡೀತಿರುತ್ತೆ. ಅಂದರೆ ಪ್ರತಿ 2 ಇಯರ್ಸ್ಗೆ ಮೆಂಬರ್ಸ್ ಆಫ್ ದಿ ರಾಜ್ಯಸಭೆ ಏನಾಗ್ತಿರ್ತಾರೆ, ರಿಟೈರ್ ಆಗೋದು, ಅಲ್ಲಿ ನೇಮಕ ಮಾಡೋದು ಮತ್ತೆ, ಅಂದರೆ ಎಲೆಕ್ಷನ್ ಮೂಲಕ ಒಳಗಡೆ. ಸೊ ಇಲ್ಲಿ ನಾವು ಪ್ರತಿ 2 ಇಯರ್ಸ್ಗೆ ಏನು ಮಾಡ್ಬೋದು, ಹೊಸ ವ್ಯಕ್ತಿಗಳನ್ನ ನೋಡ್ಬೋದು. ಪ್ರತಿ 2 ಇಯರ್ಸ್ಗೆ ಎಷ್ಟು ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ ಅಂದರೆ 1/3 ಟೋಟಲ್ ಏನು ಸ್ಟ್ರೆಂತ್ ಇರುತ್ತಲ್ಲ ರಾಜ್ಯಸಭಾದು ಅದರೊಳಗಡೆ 1/3 ಮೆಂಬರ್ಸು ಪ್ರತಿ 2 ಇಯರ್ಸ್ಗೆ ರಿಟೈರ್ಡ್ ಆಗ್ತಾರೆ. ಪ್ರತಿ 2 ಇಯರ್ಸ್ಗೆ ಎಷ್ಟು ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ, ಟೋಟಲ್ ಸ್ಟ್ರೆಂತ್ ಏನಿದೆ ಅದರಲ್ಲಿ 1/3 ಮೆಂಬರ್ಸು ಪ್ರತಿ 2 ಇಯರ್ಸ್ಗೆ ರಿಟೈರ್ಡ್ ಆಗ್ತಿರ್ತಾರೆ. ಅಂದರೆ 1/3 ಮೆಂಬರ್ಸು ಹೊರಗಡೆ ಹೋಗ್ತಾರೆ, 1/3 ಮೆಂಬರ್ಸ್ ಒಳಗಡೆ ಬರ್ತಾರೆ. ಹಾಗಾಗಿ ಈ ಮನೆನ ನಾವು ಏನಂತ ಹೇಳ್ತೀವಿ ಅಂದರೆ ಪರ್ಮನೆಂಟ್ ಹೌಸ್ ಅಂತ ಕರಿತೀವಿ. ಪರ್ಮನೆಂಟ್ ಹೌಸ್ ನೆನ್ಪಿಟ್ಕೊಳ್ಳಿ. ಇನ್ನೂ ಒಂದು ಭಾಳ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಸೊ ಪ್ರತಿ 2 ಇಯರ್ಸ್ಗೆ 1/3 ಮೆಂಬರ್ಸ್ ರಿಟೈರ್ಡ್ ಆಗ್ತಾರೆ. ಹಾಗಾಗಿ ನಮ್ಮ ರಾಜ್ಯಸಭೆ ಏನಂತ ಹೇಳ್ತೀವಿ, ಪರ್ಮನೆಂಟ್ ಹೌಸ್. ಅಲ್ಲಿ ಪ್ರತಿ 5 ವರ್ಷಕ್ಕೊಂದ್ಸಲ ಎಲೆಕ್ಷನ್ ನಡೆಯುತ್ತೆ. ಹಾಗಾಗಿ ಅದನ್ನೇನಂತ ಹೇಳ್ತೀವಿ, ಟೆಂಪರರಿ ಹೌಸ್ ಅಂತ ಹೇಳ್ತೀವಿ. ಈಗ ಇನ್ನೊಂದು ನೀವೇನು ತಿಳ್ಕೊಬೇಕಂದ್ರೆ, ನೀವು ಸ್ಪೀಕರು, ಚೇರ್ಮನ್ ಇವೆರಡರ ವ್ಯತ್ಯಾಸ ತಿಳ್ಕೊಳ್ಬೇಕು. ಸೊ ಲೋಕಸಭಾ ಮತ್ತು ರಾಜ್ಯಸಭಾ. ಸೊ ಲೋಕಸಭಾನ ಲೀಡ್ ಮಾಡೋರು ಯಾರಿರ್ತಾರಪ್ಪ ಅಂತಂದರೆ ಸ್ಪೀಕರ್ ಆಗಿರ್ತಾರೆ. ಸ್ಪೀಕರ್ ಆಗಿರ್ತಾರೆ. ಲೋಕಸಭಾನ ಲೀಡ್ ಮಾಡೋರು ಯಾರಿರ್ತಾರೆ, ಸ್ಪೀಕರ್ ಆಗಿರ್ತಾರೆ. ಇವರಿಗೆ ಡಿಪ್ಟಿ ಸ್ಪೀಕರ್ ಇರ್ತಾರೆ. ರಾಜ್ಯಸಭಾದಲ್ಲಿ ಯಾರಿರ್ತಾರೆ ಅಂದರೆ ಚೇರ್ಮನ್ ಇರ್ತಾರೆ. ಚೇರ್ಮನ್ ನೆನ್ಪಿಟ್ಕೊಳ್ಳಿ. ಇನ್ನು ಯಾರಿರ್ತಾರೆ ಅಂದರೆ ಡಿಪ್ಟಿ ಚೇರ್ಮನ್ ಇರ್ತಾರೆ. ಓಕೆನಾ? ಇವನ್ನೆಲ್ಲ ನೆನ್ಪಿಟ್ಕೊಳ್ಬೇಕು. ಎಕ್ಸಾಮಲ್ಲಿ ಕೇಳ್ತಾನೆ. ಸ್ಪೀಕರಲ್ಲಿ ಲೋಕಸಭಾದಲ್ಲಿ ಬಂದು ನೋಡ್ಬೋದು, ರಾಜ್ಯಸಭಾದಲ್ಲಿ ಏನು ನೋಡ್ತೀರಾ, ಚೇರ್ಮನ್ ನೋಡ್ತೀರಾ. ಪ್ರೆಸೆಂಟ್ ಸ್ಪೀಕರ್ ಯಾರಿದ್ದಾರೆ ಹಾಗೂ ಪ್ರೆಸೆಂಟ್ ಚೇರ್ಮನ್ ಯಾರಿದ್ದಾರೆ ಅನ್ನೋದು ಭಾಳ ಇಂಪಾರ್ಟೆಂಟು. ಆದಮೇಲೆ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ವೈಸ್ ಪ್ರೆಸಿಡೆಂಟ್ ಯಾರಿರ್ತಾರೋ, ಇಂಡಿಯಾದಲ್ಲಿ ವೈಸ್ ಪ್ರೆಸಿಡೆಂಟ್ ಯಾರಿರ್ತಾರಲ್ಲ ಅವರು ಚೇರ್ಮನ್ ಆಫ್ ರಾಜ್ಯಸಭಾ ಆಗಿರ್ತಾರೆ. ನೆನ್ಪಿಟ್ಕೊಳ್ರಿ, ಇದು ಭಾಳ ಇಂಪಾರ್ಟೆಂಟ್. ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ ಅಂತೇಳಿ. ವೈಸ್ ಪ್ರೆಸಿಡೆಂಟ್ ಯಾರು ಈಗ ಪ್ರೆಸೆಂಟ್ ಇರೋದು, ವೈಸ್ ಪ್ರೆಸಿಡೆಂಟ್ ಯಾರಿದ್ದಾರೆ ನಿಮಗೆ, ವೈಸ್ ಪ್ರೆಸಿಡೆಂಟ್ ಬಂದು ಪ್ರೆಸೆಂಟು ಜಗದೀಪ್ ಧನ್ಕರ್ ಇದ್ದಾರೆ. ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟು. ಸಾಕಷ್ಟು ಎಕ್ಸಾಮ್ಸಲ್ಲಿ ಕೇಳ್ತಾರೆ ಇದನ್ನು. ಏನದು, ಜಗದೀಪ್ ಧನ್ಕರ್. ಓಕೆನಾ? ಸೊ ಇವರೇ ಈಗ ವೈಸ್ ಪ್ರೆಸಿಡೆಂಟ್ ಇವಾಗ ಏನಾಗಿದ್ದಾರೆ, ರಾಜ್ಯಸಭಾದ ಚೇರ್ಮನ್ ಆಗಿದ್ದಾರೆ. ನೆನ್ಪಿಟ್ಕೊಳ್ಬೇಕು, ರಾಜ್ಯಸಭಾದ ಚೇರ್ಮನ್. RS ಅಂತ ಬರಿತೀನಿ, ಬೆಟರ್ ಅಂತ ನೆನ್ಪಿಟ್ಕೊಳ್ಳಿ. ರಾಜ್ಯಸಭಾದ ಚೇರ್ಮನ್ ಯಾರು, ಜಗದೀಪ್ ಧನ್ಕರ್. ಸೊ ಎಕ್ಸಾಮಲ್ಲಿ ನಿಮಗೆ ಚೇರ್ಮನ್ ಕೇಳ್ತಾರೆ, ಡಿಪ್ಟಿ ಚೇರ್ಮನ್ ಏನು ಅಂತ ಇಂಪಾರ್ಟೆನ್ಸ್ ಏನಿಲ್ಲ, ಬಟ್ ಇಷ್ಟನ್ನ ತಿಳ್ಕೊಳ್ರಿ. ನೆಕ್ಸ್ಟ್ ಸ್ಪೀಕರ್ ಬಂದು ಪ್ರೆಸೆಂಟ್ ಈಗ ಸ್ಪೀಕರ್ ಯಾರಿದ್ದಾರೆ, ಓಂ ಬಿರ್ಲಾ ಇದ್ದಾರೆ ನೋಡಿ. ಸ್ಪೀಕರ್ ಆಫ್ ಲೋಕಸಭಾ ಇವರು. ಓಕೆನಾ? ಇನ್ನೂ ಒಂದು ಪಾಯಿಂಟ್ ನೀವು ತಿಳ್ಕೊಳ್ಬೇಕು. ಸಾಕಷ್ಟು ಎಕ್ಸಾಮಲ್ಲಿ ಇದನ್ನೂ ಒಂದು ನೋಡಿದ್ದೀವಿ ನಾವು. ಏನಪ್ಪ ಅಂದರೆ, ಯಾವ ಮನೆನ ಹೌಸ್ ಆಫ್ ಪೀಪಲ್ ಮತ್ತು ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ ಅಂತಲೂ ಕೇಳ್ತಾರೆ. ಸೊ ಲೋಕಸಭಾನ ನೀವು ಹೌಸ್ ಆಫ್ ಪೀಪಲ್ ಅಂತ ಕರಿಬೋದು. ಹೌಸ್ ಆಫ್ ಪೀಪಲ್ ಅಂದರೆ ಯಾವುದು, ಲೋಕಸಭಾನ ನಾವು ಹೌಸ್ ಆಫ್ ದಿ ಪೀಪಲ್ ಅಂತ ಕರಿತೀವಿ. ಇನ್ನು ರಾಜ್ಯಸಭಾನ ಆದರೆ ಕೌನ್ಸಿಲ್ ಆಫ್ ಸ್ಟೇಟ್ಸ್ ಅಂತ ಕರಿತೀವಿ. ರಾಜ್ಯಸಭಾನ ಏನಂತ ಕರಿತೀವಿ, ಕೌನ್ಸಿಲ್ ಆಫ್ ಸ್ಟೇಟ್ಸ್. ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು ನೋಡಿ. ಇವೆಲ್ಲ ಎಕ್ಸಾಮಲ್ಲಿ ನೇರವಾಗಿ ಬರುವಂಥ ಭಾಳ ಇಂಪಾರ್ಟೆಂಟ್ ಪಾಯಿಂಟ್ಸ್. ಸೊ ಹೀಗೆ ನಾವು ಕ್ವಶನ್ಸ್ನ ಸಾಲ್ವ್ ಮಾಡೋ ಟೈಮಲ್ಲಿ ಈ ಥರ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲವನ್ನು ನೋಟ್ ಮಾಡ್ತಾ ಹೋಗ್ರಿ. ಓದ್ಬಿಟ್ಟು ಇನ್ನೊಂದು ಸಲ ರಿಕ್ಯಾಪ್ ಮಾಡ್ಕೊಳ್ಳಿ. ಓದೋದು ರಿಕ್ಯಾಪ್ ಮಾಡೋದು ಮಾಡಿ. ಯಾಕಂದರೆ ಪಾಯಿಂಟ್ಸು ಭಾಳಷ್ಟು ಬರುತ್ತಿರಬೇಕಾದ್ರೆ ಅದೇ ಥರನೇ ನಾವು ಮಾಡ್ಕೊತ ಹೋಗ್ಬೇಕು. ನಾನು ಹೇಳಬೇಕಂದ್ರೆ ಮುಂದಿನ ದಿನಗಳಲ್ಲಿ ಈ ಕೋರ್ಸ್ನಲ್ಲಿ ನಾನು ಇದು ಲೋಕಸಭಾ ಅಂದ್ರೇನು, ರಾಜ್ಯಸಭಾ ಅಂದ್ರೇನು, ಏನೇನಿರುತ್ತೆ ಎಲ್ಲ ಡೀಟೇಲ್ಡಾಗಿ ಕೋರ್ಸಲ್ಲಿ ಮಾಡಿರ್ತೀನಿ. ಆದಷ್ಟು ಇಲ್ಲಿ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡುವಾಗಲೂ ಪ್ರತಿ ವೀಡಿಯೋದಲ್ಲಿ ಪ್ರತಿ ಕ್ವಶನಲ್ಲಿ ಈ ಥರನೇ ಇನ್ಫಾರ್ಮೇಷನ್ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲ ನೋಟ್ ಮಾಡ್ಕೊಳ್ಳಿ, ನಿಮ್ಗೆ ಇನ್ಫಾರ್ಮೇಷನ್ ಯೂಸ್ಫುಲ್ ಅನಿಸ್ತಾರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಸೊ ಇವಾಗ ಇಲ್ಲಿ ನಮ್ಮ ಪ್ರಶ್ನೆಗೆ ಉತ್ತರ 1/3 ಮೆಂಬರ್ಸ್ ಆಫ್ ರಾಜ್ಯಸಭಾ ರಿಟೈರ್ಡ್ ಎವ್ರಿ. ನೋಡಿಲಿ, ರಾಜ್ಯಸಭಾ 1/3 ಮೆಂಬರ್ಸ್. ನಾನೇನು ಹೇಳಿದೆ, ಪ್ರತಿ 2 ವರ್ಷಕ್ಕೆ 1/3 ಮೆಂಬರ್ಸ್ ಏನಾಗ್ತಾರೆ, ರಿಟೈರ್ ಆಗ್ತಾರೆ ಅಂತ ಹೇಳಿದೆ. ಹಾಗಾಗಿ ನಾವೇನೇನು ಏನಂತ ಹೇಳ್ತೀವಿ, ಪರ್ಮನೆಂಟ್ ಹೌಸ್ ಅಂತ ಹೇಳ್ತೀನಿ ಅಂತ ಹೇಳಿದೆ. ಸೊ 1/3 ಮೆಂಬರ್ಸ್ ಆಫ್ ರಾಜ್ಯಸಭಾ ರಿಟೈರ್ಡ್ ಆಫ್ಟರ್ ಎವ್ರಿ ಎಷ್ಟು ವರ್ಷಕ್ಕೆ, 2 ವರ್ಷಕ್ಕೆ ತಾನೆ, 2 ಇಯರ್ಸ್. ಸೊ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ನೋಡಿ ಅಷ್ಟೇ. ಇನ್ನು ನೆಕ್ಸ್ಟ್ ಮನೆ ಕಡೆ ಹೋಗ್ತಿದ್ದೀನಿ. ನೆಕ್ಸ್ಟ್ ಪ್ರಶ್ನೆ ಕಡೆ, ದ ಫ್ರೀಡಮ್ ಗ್ಯಾರಂಟಿಡ್ ಅಂಡರ್ ದಿ ಆರ್ಟಿಕಲ್ 19 ಆರ್ ಆಟೋಮೆಟಿಕಲಿ ಸಸ್ಪೆಂಡೆಡ್ ವೆನ್ ದಿ ಪ್ರೊಕ್ಲಮೇಷನ್ ಆಫ್ ಎಮರ್ಜೆನ್ಸಿ ಈಸ್ ಮೇಡ್ ಬೈ ದಿ ಪ್ರೆಸಿಡೆಂಟ್ ಅಂಡರ್ ದಿ ಆರ್ಟಿಕಲ್. ಯಾವ ಆರ್ಟಿಕಲ್ ಕೆಳಗಡೆ ಆರ್ಟಿಕಲ್ 19, ಯಾವ ಆರ್ಟಿಕಲ್ ಅಡಿಯಲ್ಲಿ ಆರ್ಟಿಕಲ್ 19
ಎಮರ್ಜೆನ್ಸಿ ಅಂದರೆ ಒಂದು ಇವಾಗ ನ್ಯಾಷನಲ್ ಎಮರ್ಜೆನ್ಸಿ, ಸ್ಟೇಟ್ ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂತ ಹೇಳ್ತೀವಿ. ಸೊ ಯಾವ ಎಮರ್ಜೆನ್ಸಿ ಇಂಪೋಸ್ ಆದಾಗ ಆರ್ಟಿಕಲ್ 19 ಕ್ಯಾನ್ಸಲ್ ಔಟ್ ಆಗೋಗುತ್ತೆ ಅಂತ ಕೇಳ್ತಾನೆ. ಸೊ ಆ ಒಂದು ಎಮರ್ಜೆನ್ಸಿ ಇದೆಯಲ್ಲ, ಆ ಎಮರ್ಜೆನ್ಸಿಗೂ ಒಂದು ಪರ್ಟಿಕ್ಯುಲರ್ ಆರ್ಟಿಕಲ್ ಇದೆ. ಸೊ ಅದು ಯಾವ ಆರ್ಟಿಕಲ್ ಅಡಿಯಲ್ಲಿ ಆರ್ಟಿಕಲ್ 19 ಸಸ್ಪೆಂಡ್ ಆಗೋಗುತ್ತೆ ಅಂತ ಕೇಳ್ತಾನೆ. ಸೊ ಇದು ಆರ್ಟಿಕಲ್ 19 ಏನಿದೆಯಲ್ಲ, ಇದು ಫಂಡಮೆಂಟಲ್ ರೈಟ್ ಆಗಿರುತ್ತೆ. ಇದು ಆಟೋಮೆಟಿಕಲಿ ಸಸ್ಪೆಂಡ್ ಆಗೋಗುತ್ತೆ ಯಾವಾಗಂದರೆ ಆ ಒಂದು ಎಮರ್ಜೆನ್ಸಿನೇ ನೇಷನಲ್ಲಿ ಇಂಪೋಸ್ ಆದಾಗ. ಸೊ ಅದು ಯಾವ ಆರ್ಟಿಕಲ್ ಅಡಿಯಲ್ಲಿ ಅಂತ ಕೇಳ್ತಾನೆ. ಸೊ ನೋಡೋಣ. ಸೊ ಯಾವ ಆರ್ಟಿಕಲ್ ಅಂತ ಅನ್ನೋದಾದರೆ ಇಲ್ಲಿ ನೋಡಿ, ಆರ್ಟಿಕಲ್ 19 ಏನಿದೆಯಲ್ಲ ಇದು ಫಂಡಮೆಂಟಲ್ ರೈಟ್, ನಾನು ಮುಂಚೆನೇ ನಿಮಗೆ ಹೇಳಿದೆ. ಸೊ ಆರ್ಟಿಕಲ್ 19 ಸಸ್ಪೆಂಡ್ ಆಗೋದು ನಮಗೆ ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆದಾಗ. ಸೊ ಇಲ್ಲಿ ನಮಗೆ 3 ಥರದ ಎಮರ್ಜೆನ್ಸಿ ಇದ್ದಾವೆ. ಒಂದು ನ್ಯಾಷನಲ್ ಎಮರ್ಜೆನ್ಸಿ. ಸೊ ನಮಗೆ 3 ಎಮರ್ಜೆನ್ಸಿ ಇದೆ ಅಂತ ಹೇಳಿದ್ನಲ್ಲ, ಒಂದು ನ್ಯಾಷನಲ್ ಎಮರ್ಜೆನ್ಸಿ, ಇನ್ನೊಂದು ಸ್ಟೇಟ್ ಎಮರ್ಜೆನ್ಸಿ, ಇನ್ನೊಂದು ಫೈನಾನ್ಷಿಯಲ್ ಎಮರ್ಜೆನ್ಸಿ. ಸೊ ಈ 3 ಎಮರ್ಜೆನ್ಸಿಗೂ ನಮಗೆ ಆರ್ಟಿಕಲ್ಸ್ ಇದ್ದಾವೆ. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲೇ ಆದರೆ ಇದಕ್ಕೆ 352 ಆರ್ಟಿಕಲ್ ಆಗಿರುತ್ತೆ, 352 ಆರ್ಟಿಕಲ್. ಸೊ 352 ಆರ್ಟಿಕಲ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ನ್ಯಾಷನಲ್ ಎಮರ್ಜೆನ್ಸಿಗೆ. ಸ್ಟೇಟ್ ಎಮರ್ಜೆನ್ಸಿ ಬಂದರೆ ಯಾವುದಕ್ಕಾಗುತ್ತೆ? 356 ಸ್ಟೇಟ್ ಎಮರ್ಜೆನ್ಸಿ ಆಗುತ್ತೆ. ಇನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಆದರೆ ಯಾವುದಾಗುತ್ತೆ? 360 ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಗುತ್ತೆ, 360 ಆರ್ಟಿಕಲ್. So 360 article is related to financial emergency. Article 356 is related to state emergency. ಓಕೆನಾ? ಇವು 3 ಆರ್ಟಿಕಲ್ಸ್ ಏನಿದೆಯಲ್ಲ ಬಹಳ ಇಂಪಾರ್ಟೆಂಟ್ ನೋಡಿ. ಅದಾಗಿ ನಂತರ ಇನ್ನೊಂದು ಎಕ್ಸಾಮಲ್ಲಿ ನಿಮಗೆ ಕೇಳ್ದಂಗೆ ಇವಾಗ ಯಾವ ಆರ್ಟಿಕಲ್ ಅಡಿಯಲ್ಲಿ ಆರ್ಟಿಕಲ್ 19 ಸಸ್ಪೆಂಡ್ ಆಗುತ್ತೆ ಅಂತ ಕೇಳಿದಾರಲ್ಲ. ಸೊ ನಾನೇನಂತ ಹೇಳಿದೆ, ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆದಾಗ ಆರ್ಟಿಕಲ್ 19 ಸಸ್ಪೆಂಡ್ ಆಗೋಗುತ್ತೆ. ಸೊ ನಾನು ಹೇಳ್ದಂಗೆ ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆದಾಗ ಆರ್ಟಿಕಲ್ 19 ಸಸ್ಪೆಂಡ್ ಆಗುತ್ತೆ, ಅಂದರೆ ಆರ್ಟಿಕಲ್ 352 ಆಗಿರಬೇಕಿಲ್ಲಿ. ಪ್ರಶ್ನೆಗೆ ಉತ್ತರ ಆಪ್ಷನ್ ಬಿ ಆಗುತ್ತೆ. ಆದರೆ ಕೆಲವೊಂದು ಬಾರಿ ಆರ್ಟಿಕಲ್ 19ಗೆ ನಿಮಗೆ 358 ಆರ್ಟಿಕಲ್ನು ನೋಡ್ತೀರಾ. 358 ಆರ್ಟಿಕಲ್ ಪ್ರಕಾರನೂ ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆಗಿರುತ್ತೆ, ಆವಾಗೂ ಆರ್ಟಿಕಲ್ 19 ಸಸ್ಪೆಂಡ್ ಆಗಿರುತ್ತೆ ಅಂತ ಕೇಳ್ತಾರೆ. ಸೊ ಭಾಳ ಹುಷಾರಾಗಿರಿ. ಆರ್ಟಿಕಲ್ ನೋಡಿ, ನಿಮಗೆ ಆರ್ಟಿಕಲ್ ಒಂದು ವೇಳೆ 358 ಇತ್ತಪ್ಪ ಅಂತಂದ್ರೂ ಅಂಥ ಕೇಸಲ್ಲೂ ಕೂಡ ನಮಗೇನಾಗುತ್ತೆ, ಇದು ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆಗಿದೆ, ಆರ್ಟಿಕಲ್ 19 ಸಸ್ಪೆಂಡ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಇದನ್ನು ಒಂದು ನೆನಪಿಟ್ಕೊಂಡಿರಿ. ಆರ್ಟಿಕಲ್ 358 ಅಥವಾ 352 ನಿಮ್ಗೆ ಆಪ್ಷನ್ ಇವೆರಡು ಇತ್ತು ಅಂತಂದ್ರೂ ನಾವು ಆರ್ಟಿಕಲ್ 19 ಸಸ್ಪೆಂಡ್ ಆಗ್ಬೋದು ಇವೆರಡು ಆರ್ಟಿಕಲಲ್ಲಿ ಅಂತ ಹೇಳ್ಬೋದು. ಸೊ ಇವೆರಡನ್ನ ನೆನಪಿಟ್ಕೊಳ್ಳಿ. ಸೊ ಈಗ ನ್ಯಾಷನಲ್ ಎಮರ್ಜೆನ್ಸಿ ಬಂತು ನಿಮಗೆ. ನ್ಯಾಷನಲ್ ಎಮರ್ಜೆನ್ಸಿ ಆರ್ಟಿಕಲ್ 352, ಸ್ಟೇಟ್ ಎಮರ್ಜೆನ್ಸಿ 356, ಫೈನಾನ್ಷಿಯಲ್ ಎಮರ್ಜೆನ್ಸಿ 360 ಅಂತ ಹೇಳಿದೆ. ಈಗ ಎಕ್ಸಾಮಲ್ಲಿ ನಮ್ಗೆ ಇನ್ನೊಂದು ಏನು ಕೇಳ್ತಾರೆ ಅಂದರೆ, ನ್ಯಾಷನಲ್ ಎಮರ್ಜೆನ್ಸಿ ಯಾವಾಗ ಇಂಪೋಸ್ ಆಗಿದೆ, ಎಷ್ಟು ಸಲ ಇಂಪೋಸ್ ಆಗಿದೆ ಅಂತ ಕೇಳ್ತಾರೆ. ಸೊ ನ್ಯಾಷನಲ್ ಎಮರ್ಜೆನ್ಸಿ ಇದುವರೆಗೂ 3 ಟೈಮ್ಸ್ ಇಂಪೋಸ್ ಆಗಿದೆ. ಏನು? 3 ಟೈಮ್ಸ್. ಯಾವ ವರ್ಷದಲ್ಲಿ ಅನ್ನೋದು ಭಾಳ ಇಂಪಾರ್ಟೆಂಟು. ಮೊದಲನೇದಾಗಿ 1962 ಒಂದು ಸಲ ಇಂಪೋಸ್ ಆಗಿದೆ, 1962. ಎರಡನೇದು ಬಂದು 1971, ಅದಾದ ನಂತರ 1975. ಇವು 1975 ಇದು 1972 ಅಲ್ಲ, 1975. ಸೊ ಈ 3 ಟೈಮ್ಸಲ್ಲೂ ನಮಗೆ ನ್ಯಾಷನಲ್ ಎಮರ್ಜೆನ್ಸಿ ಇಂಪೋಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ 3 ಟೈಮ್ಸ್ ಅಂತ ಹೇಳಿದೆ, ಯಾವ ವರ್ಷ ಅಂತ ಗೊತ್ತಾಯಿತು. ಈಗ ನೆಕ್ಸ್ಟ್ ಸ್ಟೇಟ್ ಎಮರ್ಜೆನ್ಸಿ ಬಂದರೆ, ಸ್ಟೇಟ್ ಎಮರ್ಜೆನ್ಸಿನೂ ಇದನ್ನು ಭಾಳ ಇಂಪಾರ್ಟೆಂಟ್ ನೋಡಿ. ಸೊ ಸ್ಟೇಟ್ ಎಮರ್ಜೆನ್ಸಿ ಮೇಲೆ ಕೂಡ ಒಂದೆರಡು ಪ್ರಶ್ನೆ ಕೇಳ್ತಾರೆ. ಅದು ಏನಪ್ಪ ಅಂತಂದರೆ, ಸ್ಟೇಟ್ ಎಮರ್ಜೆನ್ಸಿ ಇದುವರೆಗೂ ಕರ್ನಾಟಕದಲ್ಲಿ ಎಷ್ಟು ಬಾರಿ ಇಂಪೋಸ್ ಆಗಿದೆ ಅಂತ ಕೇಳ್ತಾರೆ. ಸೊ ಸ್ಟೇಟ್ ಎಮರ್ಜೆನ್ಸಿ ಇದುವರೆಗೂ ಕರ್ನಾಟಕದಲ್ಲಿ 6 ಬಾರಿ ಇಂಪೋಸ್ ಆಗಿದೆ, 6 ಟೈಮ್ಸ್ ಕರ್ನಾಟಕದಲ್ಲಿ ಇಂಪೋಸ್ ಆಗಿದೆ. ಓಕೆನಾ? ಏನು? ಸ್ಟೇಟ್ ಎಮರ್ಜೆನ್ಸಿ. ಇದನ್ನು ನೆನ್ಪಿಟ್ಕೊಳ್ಳಿ, ಭಾಳ ಎಕ್ಸಾಮಲ್ಲಿ ಕೇಳಿರ್ತಾನೆ. ಅದಾಗಿ ನಂತರ ಇಂಡಿಯಾದಲ್ಲಿ ಫಸ್ಟ್ ಟೈಮು ಸ್ಟೇಟ್ ಎಮರ್ಜೆನ್ಸಿ ಯಾವ ಸ್ಟೇಟಲ್ಲಿ ಇಂಪೋಸ್ ಆಗಿತ್ತು ಅಂದರೆ ಪಂಜಾಬಲ್ಲಿ. ಅದು ಯಾವಾಗಪ್ಪ ಅಂದರೆ 1951ರಲ್ಲಿ ಇದು ಫಸ್ಟ್ ಇಂಪೋಸ್ ಆಗಿದ್ದು, ಫಸ್ಟ್ ಸ್ಟೇಟ್ ಎಮರ್ಜೆನ್ಸಿ ಇಂಪೋಸ್ ಆಗಿದ್ದು ಎಲ್ಲಿ? ಪಂಜಾಬಲ್ಲಿ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಇನ್ನು ಫೈನಾನ್ಷಿಯಲ್ ಎಮರ್ಜೆನ್ಸಿ ಅಂದರೆ ಇದುವರೆಗೂ ಒಂದು ಸಲನೂ ಇಂಪೋಸ್ ಆಗಿಲ್ಲ, ಫೈನಾನ್ಷಿಯಲ್ ಎಮರ್ಜೆನ್ಸಿ. ಓಕೆನಾ? ಸೊ ಇದುವರೆಗೂ ಫೈನಾನ್ಷಿಯಲ್ ಎಮರ್ಜೆನ್ಸಿ ಒಂದು ಸಲನೂ ಇಂಪೋಸ್ ಆಗಿಲ್ಲ, ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಅದಾಗಿ ನಂತರ ಇಲ್ಲಿ ನೋಡಿ, 360 ಫೈನಾನ್ಷಿಯಲ್ ಎಮರ್ಜೆನ್ಸಿ ಆಯಿತು, 356 ಸ್ಟೇಟ್ ಎಮರ್ಜೆನ್ಸಿ ಆಯಿತು, 352 ನ್ಯಾಷನಲ್ ಎಮರ್ಜೆನ್ಸಿ ಆಯಿತು. ಇನ್ನು 370 ಇದೆಯಲ್ಲ, ಇದು ಜಮ್ಮು ಕಾಶ್ಮೀರಿಗೆ ಸಂಬಂಧಪಟ್ಟಂಥ ಆರ್ಟಿಕಲ್. ಈಗ ಜಮ್ಮು ಕಾಶ್ಮೀರಿಗೆ ಮುಂಚೆ ಇತ್ತು, ಇದನ್ನು ಸ್ಕ್ರಾಪ್ ಔಟ್ ಮಾಡಿದ್ದಾರೆ. ಈಗ 370 ಈಗ ಜಮ್ಮು ಕಾಶ್ಮೀರಿಗಿಲ್ಲ, ಅದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡ್ತಾ ಇತ್ತು. ಯಾವುದಕ್ಕೆ? ಜಮ್ಮು ಕಾಶ್ಮೀರಿಗೆ. ನಮ್ಮ ಕರ್ನಾಟಕದಲ್ಲಿ ನೋಡೋದಾದರೆ ನೀವು 371 ಕಾಲಮ್ ಜೆ ನೋಡ್ತೀರಾ, ಹೌದಾ? 371 ಕಾಲಮ್ ಜೆ ಇದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಡುತ್ತೆ. ಯಾವುದಕ್ಕೆ? 6 ಜಿಲ್ಲೆಗಳಿಗೆ. ನಿಮ್ಗೆ ಗೊತ್ತಿರುತ್ತೆ 6 ಜಿಲ್ಲೆಗಳು ಯಾವುದ್ಯಾವುದಿದೆ ಅಂತೇಳಿ. ಯಾವುದಾದ್ರು? ಕೊಪ್ಪಳ, ನೆಕ್ಸ್ಟು ಇನ್ನೊಂದು ಯಾದಗಿರಿ, ಅದಾಗಿ ನಂತರ ಹೊಸಪೇಟೆ ಅಂದರೆ ವಿಜಯನಗರ, ನೆಕ್ಸ್ಟು ಬಳ್ಳಾರಿ, ಇನ್ನೊಂದು ಬಂದು ಗುಲ್ಬರ್ಗ, ಇನ್ನೊಂದು ರಾಯಚೂರು. ಸೊ ಇವೆಲ್ಲವೂ ಹೈದರಾಬಾದ್ ಕರ್ನಾಟಕ ಅಂತ ಹೇಳ್ತೀವಿ, ಹೌದಾ? ಸೊ ಇವು 6 ಜಿಲ್ಲೆಗಳಿಗೆ
371 ಕಾಲಮ್ ಜೆ ಕೊಡೋದ್ರಿಂದ 371 ಕಾಲಮ್ ಜೆ ಇರೋದ್ರಿಂದ ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ ಕೊಟ್ಟಿದ್ದೀವಿ ಅಂತ ಹೇಳ್ತೀವಿ. ಸೊ ಸ್ಪೆಷಲ್ ರಿಸರ್ವೇಷನ್ ಇರ್ಬೋದು, ಸ್ಪೆಷಲ್ ಫಂಡ್ಸ್ ಹೋಗೋದಾಗಲಿ, ಸ್ಪೆಷಲ್ ಡೆವಲಪ್ಮೆಂಟ್ ಮಾಡೋದಕ್ಕೊಂದು ಅಥಾರಿಟಿ ಆಗಲಿ, ಈ ಥರ ಕೆಲವೊಂದು ಪ್ರೊವಿಷನ್ಸ್ ಇದ್ದಾವೆ. ಸೊ ಹಾಗಾಗಿ 371 ಕಾಲಮ್ ಜೆ ಈ ಒಂದು 6 ಜಿಲ್ಲೆಗಳಿಗೆ ಹೋಗುತ್ತೆ. ಅದೇ ಥರನೇ ಜಮ್ಮು ಕಾಶ್ಮೀರಿಗೂ 370 ಒಂದು ಸ್ಪೆಷಲ್ ಕ್ಯಾಟಗರಿ ಸ್ಟೇಟಸ್ನ ಕೊಡ್ತಾಯಿತ್ತು ಜಮ್ಮು ಕಾಶ್ಮೀರಿಗೆ. ಈಗ ಅದು ಸ್ಕ್ರಾಪ್ ಔಟ್ ಮಾಡಿದ್ದಾರೆ. ಈಗ 370 ಕಾಲಮ್ ಜೆ ಇಲ್ಲ. 370 ಇದಕ್ಕೆ ಯಾವುದಕ್ಕಂತಾರೆ ಜಮ್ಮು ಕಾಶ್ಮೀರಿಗೆ ಇಲ್ಲ. ಓಕೆನಾ? ಸೊ ಇಷ್ಟನ್ನು ತಿಳ್ಕೊಳ್ಳಿ. ಸೊ ನಿಮಗೆ ಆರ್ಟಿಕಲ್ 19 ಯಾವ ಆರ್ಟಿಕಲ್ ಕೆಳಗಡೆ ಯಾವ ಒಂದು ಎಮರ್ಜೆನ್ಸಿ ಕೆಳಗಡೆ ಸಸ್ಪೆಂಡ್ ಆಗುತ್ತೆ ಅಂದರೆ ನ್ಯಾಷನಲ್ ಎಮರ್ಜೆನ್ಸಿ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಆರ್ಟಿಕಲ್ 352 ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಮ್ಯಾಚ್ ದಿ ಫಾಲೋಯಿಂಗ್. ಸೊ ಇಲ್ಲಿ ನೋಡಿ, ಆರ್ಕಿಮಿಡೀಸು, ವಿಲಿಯಂ ರೈನ್ಸ್ಟಾನು ಮತ್ತು ಇದ್ಯಾವುದು ಗೆಲಿಲಿಯೋ ಗೆಲಿಲಿ ಮತ್ತು ಜೆ ಸಿ ಬೋಸ್. ಸೊ ಯಾರು ಏನನ್ನು ಕಂಡುಹಿಡಿದಿದ್ದಾರೆ ಅಂತ ಕೇಳ್ತಾರೆ. ಸೊ ನಿಮಗೆ ಗೊತ್ತಿರಲೇಬೇಕು, ಆರ್ಕಿಮಿಡೀಸ್ ಪ್ರಿನ್ಸಿಪಲ್ ಅಂದರೆ ಇದು ಸೆಂಟರ್ ಆಫ್ ಬಿಯಾನ್ಸಿಗೆ ಹೋಗುತ್ತೆ, ಹೌದಾ? ಸೊ ಏನು ಬರಬೇಕು? ಎಗೆ 1 ಬರುತ್ತೆ, ಎಗೆ ಬಂದು 4 ಬರುತ್ತೆ, ಎಗೆ ಬಂದು 4 ಇಲ್ಲಿದೆ ನೋಡಿ, ಎಗೆ 4. ನೆಕ್ಸ್ಟ್ ವಿಲಿಯಂ ರೈನ್ಸ್ಟಾನ್ ಬಂದು ಎಕ್ಸ್ರೇಸ್ಗೆ ಹೋಗ್ತಾರೆ. ಓಕೆನಾ? ವಿಲಿಯಂ ರೈನ್ಸ್ಟಾನ್ ಬಂದು ಎಕ್ಸ್ರೇಸ್ಗೆ ಹೋಗ್ತಾರೆ. ಇದು ಸಿ ಆಗಿರಬೇಕು. ಸೊ ಸಿ ಅಂದರೆ 4, 3. ಸೊ ಆಪ್ಷನ್ ಸಿನೇ ಉತ್ತರ ಆಗುತ್ತೆ. ಆಪ್ಷನ್ ಎಲಿಮಿನೇಷನ್ ನೋಡಿ, ಜಸ್ಟ್ 2 ಆಪ್ಷನ್ನ ನೀವು ಹಿಡಿದುಬಿಟ್ರು ಸಾಕು. ಇನ್ನು ಸೆಕೆಂಡ್, ಸಿ ಬಂದು ಸೆಕೆಂಡ್ ಅಂದರೆ ಜಾನ್ ಗೆಲಿಲಿಯೋ ಗೆಲಿಲಿ ಬಂದು ಲಾ ಆಫ್ ಇನರ್ಷಿಯಾ ಬಗ್ಗೆ ಹೇಳ್ತಾರೆ. ಜೆ ಸಿ ಬೋಸ್ ಬಂದು ಅಲ್ಟ್ರಾ ಶಾರ್ಟ್ ರೇಡಿಯೋ ವೇವ್ಸ್ ಬಗ್ಗೆ ಹೇಳ್ತಾರೆ. ಸೊ ಹೇಳಬೇಕಂದ್ರೆ ಇವುಗಳೆಲ್ಲ ಇನ್ವೆನ್ಷನ್ಸ್ ಆಗಿರ್ತವೆ, ಅವುಗಳು ಮಾಡಿರೋ ಇನ್ವೆನ್ಷನ್ಸ್ ಇದು. ಸೊ 3, 4, 2, 1 ನಮ್ಮ ಪ್ರಶ್ನೆ ಉತ್ತರ ಆಗುತ್ತೆ. ಇದೇನು ಆಪ್ಷನ್ ಸಿ ಪ್ರಶ್ನೆ ಉತ್ತರ ಆಗಬೇಕು. ಆರ್ಕಿಮಿಡೀಸ್ ಬಂದು ಪ್ರಿನ್ಸಿಪಲ್ ಆಫ್ ಬಿಯಾನ್ಸಿ, ವಿಲಿಯಂ ರೈನ್ಸ್ಟಾನು ಎಕ್ಸ್ರೇಸು, ಗೆಲಿಲಿಯೋ ಬಂದು ಲಾ ಆಫ್ ಇನರ್ಷಿಯಾ, ಜೆ ಸಿ ಬೋಸ್ ಬಂದು ಅಲ್ಟ್ರಾ ಶಾರ್ಟ್ ರೇಡಿಯೋ ವೇವ್ಸ್ ಆಗಿರ್ತವೆ. ಸೊ ಅವೆಲ್ಲ ಇಂಪಾರ್ಟೆಂಟು. ನಿಮಗೆ ಎಕ್ಸಾಮಲ್ಲಿ ಈ ಥರ ಪ್ರಶ್ನೆಗಳು ಬರೋ ಚಾನ್ಸಸ್ ಜಾಸ್ತಿ ಇದ್ದಾವೆ. ಹಾಗಾಗಿ 4 ಪ್ರಶ್ನೆಗಳು ಇರುವಂಥ ಉತ್ತರ ನಾನು ತೊಗೊಂಡಿದ್ದೀನಿ. ನಿಮಗೆ ಇದು ಕ್ಲಿಯರಾಗಿ ಗೊತ್ತಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾರ್ಕೋನಿ ಬಂದು ಇನ್ನೊಂದು ನೆನ್ಪಿಟ್ಕೊಳ್ಳಿ, ಮಾರ್ಕೋನಿ ಬಂದು ರೇಡಿಯೋ ವೇವ್ಸ್ ಆಗಿರುತ್ತೆ. ರೇಡಿಯೋ ವೇವ್ಸ್. ಸೊ ರೇಡಿಯೋ ವೇವ್ಸ್ ಯಾರು ಡಿಸ್ಕವರಿ ಮಾಡೋದಂದರೆ ಮಾರ್ಕೋನಿ ಅಂತ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಇನ್ನೊಂದು ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಆಂಥ್ರೋಪಾಲಜಿ ಅಂದರೆ ಏನು ಅಂತ ಹೇಳ್ತಾನೆ. ಸೊ ಆಂಥ್ರೋಪಾಲಜಿ ಅಂದರೆ ನಾವು ಮನುಷ್ಯರ ಬಗ್ಗೆ ಓದೋದನ್ನು, ಮನುಷ್ಯರ ಬಗ್ಗೆ ಏನಾದರೂ ಓದ್ತಾ ಇದ್ದಾರೆ ಅಂದರೆ ಅವ್ರನ್ನ ಆಂಥ್ರೋಪಾಲಜಿಸ್ಟ್ ಅಂತ ಕರಿತೀವಿ. ಆ ಒಂದು ಸ್ಟಡಿ ಆಫ್ ಆಂಥ್ರೋಪಾಲಜಿ ಅಂತ ಹೇಳ್ತೀವಿ. ಸ್ಟಡಿ ಆಫ್ ಮ್ಯಾನ್ ಬಗ್ಗೆ ಮಾಡಿದ್ರೆ ಅದು ಆಂಥ್ರೋಪಾಲಜಿ ಆಗುತ್ತೆ. ಸೊ ಆಪ್ಷನ್ನೇ ಆಗಬೇಕು. ಓಕೆನಾ? ಸೊ ಇಲ್ಲಿ ನೋಡಿ, ನಮಗೆ ಬೇರೆ ಬೇರೆ ಸ್ಟಡೀಸ್ಗಳನ್ನು ತಿಳ್ಕೊಟ್ರೆ ಬೆಸ್ಟು. ಆಂಥ್ರೋಪಾಲಜಿ ಅಂದರೆ ಸ್ಟಡಿ ಆಫ್ ಮ್ಯಾನ್ ಆಯಿತಾ. ಸ್ಟಡಿ ಆಫ್ ಪ್ಲಾಂಟ್ಸ್ ಅಂದರೆ ಇದನ್ನು ಬಾಟ್ನಿ ಅಂತ ಕರಿತೀವಿ. ಏನು? ಬಾಟನಿ. ಓಕೆನಾ? ಇನ್ನು ಸ್ಟಡಿ ಆಫ್ ಅನಿಮಲ್ಸ್ ಬಗ್ಗೆ ಬಂದರೆ ಜಿಯಾಲಜಿ ಅಂತ ಕರಿತೀವಿ. ಜಿಯಾಲಜಿ ನೋಡಿ. ಇನ್ನು ಸ್ಟಡಿ ಆಫ್ ಬರ್ಡ್ಸ್ ಕೂಡ ಇದೆಯಲ್ಲ, ಸ್ಟಡಿ ಆಫ್ ಬರ್ಡ್ಸ್ ಬಗ್ಗೆ ಬಂದರೆ ಇದು ನೋಡಿ, ಸ್ಟಡಿ ಆಫ್ ಪ್ಲಾಂಟ್ಸ್ ಬಗ್ಗೆ ನಾವು ಬಾಟನಿ ಅಂತ ಕರಿತೀವಲ್ಲ, BOTANY ಬಾಟನಿ. ಓಕೆ, ಕರೆಕ್ಟಾಗಿ ಬರ್ತೀನಿ. ಇನ್ನು ಸ್ಟಡಿ ಆಫ್ ಬರ್ಡ್ಸ್ ಇದು ಕೊನೆಯದೊಂದಿದೆ, ಇದನ್ನು ಭಾಳ ಇಂಪಾರ್ಟೆಂಟು. ಸ್ಟಡಿ ಆಫ್ ಬರ್ಡ್ಸ್ ಬಗ್ಗೆ ಬಂದರೆ ಆರ್ನಿಥಾಲಜಿ ಅಂತ ಕರಿತೀವಿ. ಏನು? ಆರ್ನಿಥಾಲಜಿ. ಓಕೆನಾ? ಸೊ ಇವು 4 ಇಂಪಾರ್ಟೆಂಟು, ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಎಂಟೋಮಾಲಜಿ ಅಂತಲೂ ಒಂದಿದೆ, ಇನ್ನೊಂದು ಸ್ಟಡಿ ಆಫ್ ಇನ್ಸೆಕ್ಟ್ಸ್ ಅಂತ ಕರಿತೀವಿ. ಸ್ಟಡಿ ಆಫ್ ಇನ್ಸೆಕ್ಟ್ಸ್ನ ಎಂಟೋಮಾಲಜಿ ಅಂತ ಕರಿತೀವಿ ನೋಡಿ. ಎಂಟೋಮೋಲಜಿ ಏನದು? ಸ್ಟಡಿ ಆಫ್ ಇನ್ಸೆಕ್ಟ್ಸ್. ಓಕೆನಾ? ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಸೊ ಈ ಪ್ರಶ್ನೆಗೆ ಉತ್ತರ ಏನಾಗಬೇಕು? ಆಪ್ಷನ್ನೇ ಉತ್ತರ ಆಗಬೇಕು. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಇಸ್ರೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್ ಅಂತ ಕೇಳ್ತಾನೆ. ಫಸ್ಟು ಇಸ್ರೋದ ಎಕ್ಸ್ಪ್ಯಾನ್ಷನ್ ತಿಳ್ಕೊಳ್ಳಿ. ISRO ಅಂದ್ರೇನು? ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ನೆನ್ಪಿಟ್ಕೊಳ್ಳಿ. ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅಂದರೆ ಇಸ್ರೋ ಅಂತ ಹೇಳ್ತೀವಿ. ಅದರದ್ದು ಎಕ್ಸ್ಪ್ಯಾನ್ಷನ್. ಇದು ಎಸ್ಟಾಬ್ಲಿಷ್ ಆಗಿದ್ದು 15th August 1969 ಎಸ್ಟಾಬ್ಲಿಷ್ ಆಗುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಬೆಂಗಳೂರಲ್ಲಿ ಇರುತ್ತೆ. ಈಗ ಪ್ರೆಸೆಂಟ್ ಚೇರ್ಮನ್ ಯಾರಿದ್ದಾರೆ ಅಂತಲೂ ಕೇಳ್ತಾರೆ. ಪ್ರೆಸೆಂಟ್ ಚೇರ್ಮನ್ ಬಂದು ಸೋಮನಾಥ್ ಇದ್ದಾರೆ. ಕೆ ಸೋಮನಾಥ್. ಇನ್ಶೈಲ್ ಬಂದು ತಬ್ಬರ್ದಿದ್ದೀನಿ ಅವ್ರದ್ದು. ಕೆ ಸೋಮನಾಥ್ ಅಲ್ಲ, ಎಸ್ ಸೋಮನಾಥ್ ಆಗಿರ್ತಾರೆ ಅವರು. ಕೆ ಸೋಮನಾಥ್ ಅಲ್ಲ, ಎಸ್ ಸೋಮನಾಥ್. ಓಕೆನಾ? ಸೊ ಇಷ್ಟನ್ನು ನೀವು ನೆನ್ಪಿಟ್ಕೊಳ್ಬೇಕು ಇಸ್ರೋ ಬಗ್ಗೆ ಕೇಳೋದಾದರೆ. ಸೊ ಇವಾಗ ಇದಕ್ಕೆ ಪ್ರಶ್ನೆಗೆ ಏನು ಕೇಳಿದಾನೆ? ಇಸ್ರೋ ವಾಸ್ ಎಸ್ಟಾಬ್ಲಿಷ್ಡ್ ಇನ್ ವಿಚ್ ಇಯರ್ ಅಲ್ಲ, 15th August ಇದೆ, ಬಟ್ 1969 ಈ ಆಪ್ಷನ್ ಆಗಬೇಕು. ಆಪ್ಷನ್ನೇ ಉತ್ತರ ಆಗುತ್ತೆ. ಸೊ ಇಸ್ರೋ ಫುಲ್ ಫಾರ್ಮ್ ಏನಂತ ಗೊತ್ತಿರಬೇಕಲ್ಲ, ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್. ಓಕೆನಾ? ಇಷ್ಟನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ನೆನ್ಪಿಟ್ಕೊಳ್ಬೇಕು. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಹೂ ವಾಸ್ ದಿ ಲಾಸ್ಟ್ ವೈಸ್ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್ ಆಫ್ ಇಂಡಿಯಾ ವಿಚ್ ವಾಸ್ ಅಬಾಲಿಷ್ಡ್ ಇನ್ 2014? ಸೊ ಯಾರಾಗಿರ್ತಾರಪ್ಪ ಲಾಸ್ಟ್ ವೈಸ್ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್ ಅಂತಂದರೆ ನೆನ್ಪಿಟ್ಕೊಳ್ಳಿ. ಇಲ್ಲಿ ಸಿ ರಂಗರಾಜನ್ ಫಸ್ಟ್ ಆಪ್ಷನ್ ಇದೆ, ಸೆಕೆಂಡ್ ಆಪ್ಷನ್ ಮನಮೋಹನ್ ಸಿಂಗ್ ಇದೆ, ನೆಕ್ಸ್ಟ್ ಥರ್ಡ್ ಆಪ್ಷನ್ ನೋಡಿ ಮೋತೆಕ್ ಸಿಂಗ್ ಅಲ್ವಾಲಿಯಾ ಇದೆ, ಆದಮೇಲೆ KC ಪಂತ್ ಇದೆ. ಸೊ ಹೇಳ್ಬೇಕಂದ್ರೆ ಲಾಸ್ಟ್ ವೈಸ್ ಚೇರ್ಮನ್ ಆಫ್ ಪ್ಲಾನಿಂಗ್ ಕಮಿಷನ್ ಬಂದು
ಮೋತೆಕ್ ಸಿಂಗ್ ಅಲ್ವಾಲಿಯಾ ಆಗಿರುತ್ತೆ. ಸೊ ಇವರು ಲಾಸ್ಟ್ ಚೇರ್ಮನ್ ಆಗಿರ್ತಾರೆ. ಇವರು ಲಾಸ್ಟ್ ಚೇರ್ಮನ್, ಲಾಸ್ಟ್ ಡಿಪ್ಟಿ ಚೇರ್ಮನ್ ಇದು. ಅದೇ ಥರನೇ ಫಸ್ಟ್ ಡಿಪ್ಟಿ ಚೇರ್ಮನ್ ಬರೋದಾದರೆ ಅವ್ರು ಯಾರು ಗುಲ್ಜಾರಿಲಾಲ್ ನಂದಾ ಆಗಿರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಡಿಪ್ಟಿ ಚೇರ್ಮನ್ ಬಂದು ಮೋತೆಕ್ ಸಿಂಗ್ ಅಲ್ವಾಲಿಯಾ, ಫಸ್ಟ್ ಡಿಪ್ಟಿ ಚೇರ್ಮನ್ ಯಾರಾಗಿರ್ತಾರೆ ಗುಲ್ಜಾರಿಲಾಲ್ ನಂದಾ, ಇವರೇನು ಡಿಪ್ಟಿ ಚೇರ್ಮನ್ ಆಗಿದ್ದಾಗ ಫಸ್ಟ್ ಚೇರ್ಮನ್ ಯಾರಾಗಿರ್ತಾರೆ ಜವಾಹರ್ಲಾಲ್ ನೆಹರು ಆಗಿರ್ತಾರೆ. ಸೊ ಕಂಪ್ಲೀಟ್ ಟರ್ಮ್ನ ಫಿಲ್ ಮಾಡಿರೋರು ಜವಾಹರ್ಲಾಲ್ ನೆಹರು ಫಸ್ಟ್ ಚೇರ್ಮನ್. ಅದಾಗಿ ನಂತರ ಲಾಸ್ಟ್ ಚೇರ್ಮನ್ಗೆ ನಿಮಗೆ ಕೇಳಿದ್ರೆ ನೋಡಿ, ಆಪ್ಷನಲ್ಲಿ ಮನಮೋಹನ್ ಸಿಂಗು ಮತ್ತು ನರೇಂದ್ರ ಮೋದಿ ಎರಡರೊಳಗೆ ಯಾವುದಾದ್ರೂ ಒಂದಿರುತ್ತೆ. ಒಂದು ನರೇಂದ್ರ ಮೋದಿ ಇತ್ತು ಅಂದರೆ ಲಾಸ್ಟ್ ಚೇರ್ಮನು ಅವರೇ ಆಗ್ತಾರೆ, ಪ್ಲಾನಿಂಗ್ ಕಮಿಷನಿನ ಕೊನೆ ಚೇರ್ಮನ್. ಇಲ್ಲ ಮನಮೋಹನ್ ಸಿಂಗ್ ಇವರು ಚೇರ್ಮನ್ ಇಲ್ಲ, ಯಾರು ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಇಲ್ಲ, ಮನಮೋಹನ್ ಸಿಂಗ್ ಏನಾದಿರುತ್ತೆ ಮನಮೋಹನ್ ಸಿಂಗ್ ಆಪ್ಷನ್ ಆಗುತ್ತೆ. ಬೈ ಚಾನ್ಸ್ ಎರಡೂ ಆಪ್ಷನಲ್ಲಿ ಇತ್ತು ಅಂತಂದರೆ ಪ್ರಶ್ನೆನಲ್ಲಿರೋ ಉತ್ತರ ನೋಡಬೇಕು. ಯಾಕಂದರೆ ನರೇಂದ್ರ ಮೋದಿ ಅವರು ಕೇವಲ ಒಂದು ವರ್ಷ ಟರ್ಮ್ ಮಾತ್ರ ಏನೋ ಸೇವೆ ಸಲ್ಲಿಸಿರ್ತಾರೆ ಅನಿಸುತ್ತೆ ಇದು ಪ್ಲಾನಿಂಗ್ ಕಮಿಷನ್ಗೆ. ಕಂಪ್ಲೀಟಾಗಿ ಟರ್ಮ್ನ ಪ್ಲಾನಿಂಗ್ ಕಮಿಷನ್ 5 ವರ್ಷಕ್ಕೆ ಇದು ಏನೋ ಫಾರ್ಮುಲೇಷನ್ ಆಗುತ್ತೆ. ಸೊ ಕಂಪ್ಲೀಟ್ 5 ಇಯರ್ಸ್ ಟರ್ಮ್ನ ಸೇವೆ ಮಾಡಿರೋಂಥ ಲಾಸ್ಟ್ ಚೇರ್ಮನ್ ಯಾರಪ್ಪ ಅಂತ ಕೇಳಿದ್ರೆ ಮನಮೋಹನ್ ಸಿಂಗ್ ಆಗಿರ್ತಾರೆ. ಇನ್ಕಂಪ್ಲೀಟ್ ಬಟ್ ಆದರೂ ಲಾಸ್ಟ್ ಚೇರ್ಮನ್ ಆಗಿರೋರಾದರೆ ಯಾರಾಗಿರ್ತಾರೆ ನರೇಂದ್ರ ಮೋದಿ ಅವರು ಆಗಿರ್ತಾರೆ. ಸೊ ನರೇಂದ್ರ ಮೋದಿ ಅವರು ಬಂದಿದ್ದ ನಂತರ ಪ್ಲಾನಿಂಗ್ ಕಮಿಷನ್ನ ಡಿಸಾಲ್ವ್ ಮಾಡಿಬಿಟ್ಟು ಏನು ತೊಗೊಂಬರ್ತಾರಪ್ಪ ಅಂತಂದರೆ ನೀತಿ ಆಯೋಗ್ ತರ್ತಾರೆ. NITI ನೀತಿ ಆಯೋಗ್ ಅಂತ ಕರೀತಾರೆ. ನೀತಿ ಆಯೋಗ್ ಫುಲ್ ಫಾರ್ಮ್ ಕೂಡ ಎಕ್ಸಾಮಲ್ಲಿ ಕೇಳ್ತಾನೆ. ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತೀವಿ ನೋಡಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ ಅಂತ ಹೇಳ್ತೀವಿ. ಸೊ ಪ್ಲಾನಿಂಗ್ ಕಮಿಷನ್ನು ಎಸ್ಟಾಬ್ಲಿಷ್ ಆಗಿರೋ ಡೇಟ್ ಯಾವಾಗ ಅಂತ ಕೇಳ್ತಾರೆ. ಎಸ್ಟಾಬ್ಲಿಷ್ ಆಗಿರೋ ಡೇಟ್ ಭಾಳ ಇಂಪಾರ್ಟೆಂಟು. 15th ಮಾರ್ಚ್ಗೆ 1950ಗೆ ಎಸ್ಟಾಬ್ಲಿಷ್ ಆಗುತ್ತೆ. ಡಿಸಾಲ್ವ್ ಆಗಿರೋದು ಅಂದರೆ ರಿಮೂವ್ ಮಾಡಿರೋದು, ಇದೂ ಭಾಳ ಇಂಪಾರ್ಟೆಂಟು. ಡಿಸಾಲ್ವ್ ಆಗಿರೋದು 13 ಆಗಸ್ಟ್ 13th ಆಗಸ್ಟ್ 1914 ಅಲ್ಲ 2014 ಅಲ್ಲ, ನರೇಂದ್ರ ಮೋದಿ ಅವರು ಬಂದಿದ್ದ ನಂತರ ಇದನ್ನು ಡಿಸಾಲ್ವ್ ಮಾಡ್ತಾರೆ 2014. ಸೊ ಇದು ನೀತಿ ಏನು ಪ್ಲಾನಿಂಗ್ ಕಮಿಷನ್ ಆಗಲಿ ನೀತಿ ಆಯೋಗ ಆಗಲಿ, ಪ್ಲಾನಿಂಗ್ ಕಮಿಷನ್ ಅಥವಾ ನೀತಿ ಆಯೋಗ ಆಗಲಿ, ಪ್ಲಾನಿಂಗ್ ಕಮಿಷನ್ ಅಥವಾ ನೀತಿ ಆಯೋಗ ಇದು ಕಾನ್ಸ್ಟಿಟ್ಯೂಷನಲ್ ಬಾಡಿನ, ಸ್ಟ್ಯಾಚ್ಯುಟರಿ ಬಾಡಿನ, ಎಕ್ಸಿಕ್ಯೂಟಿವ್ ಬಾಡಿನ ಅಂತ ಕೇಳ್ತಾರೆ. ಸೊ ಇದು ಪ್ಲಾನಿಂಗ್ ಕಮಿಷನ್ ಅಥವಾ ನೀತಿ ಆಯೋಗ ಎರಡೂ ಏನಾಗಿರ್ತವೆ ಎಕ್ಸಿಕ್ಯೂಟಿವ್ ಬಾಡೀಸ್ ಆಗಿರ್ತವೆ ನೋಡಿ, ಎಕ್ಸಿಕ್ಯೂಟಿವ್ ಬಾಡೀಸ್. ಓಕೆನಾ, ಇದನ್ನು ನೆನಪಿಟ್ಕೊಳ್ಳಿ. ಸೊ ನೀತಿ ಆಯೋಗ ಪ್ಲಾನಿಂಗ್ ಕಮಿಷನ್ ಇದ್ದಾವೆ, ಎಕ್ಸಿಕ್ಯೂಟಿವ್ ಬಾಡೀಸ್ ಇದೆ. ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ಗೆ ಉದಾಹರಣೆ ನೋಡೋದಾದ್ರೆ UPSC KPSC ಇವೆಲ್ಲ ಇದಾವಲ್ಲ, ಅವೆಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿರ್ತವೆ. ಸೊ ನಿಮಗೆ ಪ್ಲಾನಿಂಗ್ ಕಮಿಷನ್ ಎಸ್ಟಾಬ್ಲಿಷ್ ಆಗಿದ್ದು 15th ಮಾರ್ಚ್ 1950, ಡಿಸಾಲ್ವ್ ಆಗಿದ್ದು ಯಾವಾಗ 13th ಆಗಸ್ಟ್ 2014. ಸೊ ಕಂಪ್ಲೀಟಾಗಿ ಟರ್ಮ್ ಫಿಲ್ ಮಾಡಿರುವಂಥ ಲಾಸ್ಟ್ ಚೇರ್ಮನ್ ಯಾರು ಅಂದರೆ ಜವಾಹರ್ಲಾಲ್ ನೆಹರು ಅಲ್ಲ, ಯಾರು ಮನಮೋಹನ್ ಸಿಂಗ್ ಅಂತ ಇಟ್ಕೊಳ್ಳಿ. ಕಂಪ್ಲೀಟ್ ಟರ್ಮ್ನ ಫಿಲ್ ಮಾಡಿರುವಂಥ ಲಾಸ್ಟ್ ಚೇರ್ಮನ್ ಯಾರಪ್ಪ ಅಂದರೆ ಮನಮೋಹನ್ ಸಿಂಗ್, ಇದು ಲಾಸ್ಟ್ ಚೇರ್ಮನ್. ಇಲ್ಲಪ್ಪ ಕಂಪ್ಲೀಟ್ ಟರ್ಮ್ ಕೇಳಿಲ್ಲ, ಇನ್ಕಂಪ್ಲೀಟ್ ಟರ್ಮೇ, ಬಟ್ ಆದರೂ ಲಾಸ್ಟ್ ಚೇರ್ಮನ್ ಯಾರು ಅಂತಂದರೆ ನರೇಂದ್ರ ಮೋದಿ. ಅದನ್ನು ನೆನ್ಪಿಟ್ಕೊಳ್ಳಿ, ಯಾರು ನರೇಂದ್ರ ಮೋದಿ. ಸೊ ಕಂಪ್ಲೀಟ್ ಟರ್ಮ್ ಸೇವ್ ಮಾಡಿರೋರು ಮನಮೋಹನ್ ಸಿಂಗ್. ಇಲ್ಲ ಕಂಪ್ಲೀಟ್ ಟರ್ಮ್ ಇಲ್ಲ, ಬಟ್ ಏನೋ ಟರ್ಮ್ ಸೇವ್ ಮಾಡಿದ್ದಾರೆ, ಲಾಸ್ಟ್ ಟರ್ಮ್ನ ಸೇವ್ ಮಾಡಿರೋ ಅದು ಇನ್ಕಂಪ್ಲೀಟ್ ಟರ್ಮೇ ಆಗಿದ್ದರು ಅಂತಂದರೂ ನರೇಂದ್ರ ಮೋದಿ ಆಗಿರ್ತಾರೆ. ಯಾಕಂದರೆ ಈ ಪ್ಲಾನಿಂಗ್ ಕಮಿಷನ್ ಎಷ್ಟು ವರ್ಷಕ್ಕೆ ಇದಾಗಿರುತ್ತೆ ಫಾರ್ಮುಲೇಷನು 5 ಇಯರ್ ಟರ್ಮ್ಗೆ ಇದಾಗಿರುತ್ತೆ 5 ಇಯರ್ ಟರ್ಮ್ಗೆ. ಸೊ ಕಂಪ್ಲೀಟ್ 5 ವರ್ಷ ಸೇವೆ ಸಲ್ಲಿಸಿರೋರು ಯಾರು ಮನಮೋಹನ್ ಸಿಂಗ್ ಆಗಿರ್ತಾರೆ. ನರೇಂದ್ರ ಮೋದಿ ಅವರು ಕೂಡ ಚೇರ್ಮನ್ ಆಗ್ತಾರೆ, ಲಾಸ್ಟ್ ಚೇರ್ಮನ್ ಅವ್ರನ್ನು, ಇವರು ಲಾಸ್ಟ್ ಚೇರ್ಮನ್, ಇವರು ಯಾವಾಗ ಲಾಸ್ಟ್ ಚೇರ್ಮನ್ ಆಗ್ತಾರಪ್ಪ ಅಂತಂದರೆ ಕಂಪ್ಲೀಟ್ ಟರ್ಮ್ ಫಿಲ್ ಆಗಿರುವಂಥ ಲಾಸ್ಟ್ ಚೇರ್ಮನ್ ಯಾರಂದರೆ ಮನಮೋಹನ್ ಸಿಂಗ್ ಅಂತ ಹೇಳಿ. ಒಂದು ವೇಳೆ ಆಪ್ಷನಲ್ಲಿ ನರೇಂದ್ರ ಮೋದಿ ಇತ್ತು ಅಂತಂದರೆ, ಮನಮೋಹನ್ ಸಿಂಗ್ ಇಲ್ಲಂಗೆ ನರೇಂದ್ರ ಮೋದಿ ಮಾತ್ರ ಇತ್ತಂದರೆ ನರೇಂದ್ರ ಮೋದಿ ಚೂಸ್ ಮಾಡಿ. ಯಾಕಂದರೆ ಲಾಸ್ಟ್ ಚೇರ್ಮನ್ ಆಗ್ತಾರೆ, ಬಟ್ ಕಂಪ್ಲೀಟ್ ಟರ್ಮ್ ಫಿಲ್ ಮಾಡಲ್ಲ, 5 ವರ್ಷ ಅವಧಿನ ಫಿಲ್ ಮಾಡಲ್ಲ ಅವರು, ಕೇವಲ 1 ವರ್ಷ ಮಾತ್ರ ಫಿಲ್ ಮಾಡಿರ್ತಾರೆ 14 to 15. ಅದನ್ನು ಇದು ಮಾಡಿಬಿಟ್ಟು ಆದಮೇಲೆ ಪ್ಲಾನಿಂಗ್ ಕಮಿಷನ್ನ ಡಿಸಾಲ್ವ್ ಮಾಡಿ ನೀತಿ ಆಯೋಗನ ಎಸ್ಟಾಬ್ಲಿಷ್ಮೆಂಟಿಗೆ ತರ್ತಾರೆ. ಸೊ ನೆನ್ಪಿಟ್ಕೊಳ್ಳಿ, ಕ್ವಶನ್ ಪೇಪರ್ ಮೇಲೆ ನಾನು ಯಾವುದಾದ್ರೂ ಎಕ್ಸಾಮಲ್ಲಿ ಕೇಳಿದರೆ ಆ ಕ್ವಶನ್ ತೊಗೊಂಡು ನೀವು ಸಾಲ್ವ್ ಮಾಡಿದಾಗ ಕ್ಲಿಯರ್ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ಬಟ್ ಫಸ್ಟ್ ಚೇರ್ಮನ್ ಯಾರಪ್ಪ ಅಂತಂದರೆ ಜವಾಹರ್ಲಾಲ್ ನೆಹರು, ಫಸ್ಟ್ ಡಿಪ್ಟಿ ಚೇರ್ಮನ್ ಯಾರಂದರೆ ಗುಲ್ಜಾರಿಲಾಲ್ ನಂದಾ, ಲಾಸ್ಟ್ ಡಿಪ್ಟಿ ಚೇರ್ಮನ್ ಯಾರಪ್ಪ ಅಂದರೆ ಮೋತೆಕ್ ಸಿಂಗ್ ಅಲ್ವಾಲಿಯಾ. ಇಷ್ಟನ್ನೇ ನೆನ್ಪಿಟ್ಕೊಳ್ಳಿ. ಸೊ ಯಾವಾಗ ಎಸ್ಟಾಬ್ಲಿಷ್ ಆಯಿತು 15th ಮಾರ್ಚ್ 1950, ಯಾವಾಗ ಡಿಸಾಲ್ವ್ ಆಯಿತು 13th ಆಗಸ್ಟ್ 2014. ಇಷ್ಟನ್ನು ನೆನ್ಪಿಟ್ಕೊಳ್ಬೇಕು ಪ್ಲಾನಿಂಗ್ ಕಮಿಷನ್ ಸಂಬಂಧಪಟ್ಟಿದ್ದು. ನಂತರ ನಾನು ಇನ್ನೊಂದೇನಂತ ಹೇಳಿದೆ, ಇದು ಎಕ್ಸಿಕ್ಯೂಟಿವ್ ಬಾಡಿನ, ಸ್ಟ್ಯಾಚ್ಯುಟರಿ ಬಾಡಿನ, ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಂತ ಕೇಳಿದ್ರೆ ಇದು ಎಕ್ಸಿಕ್ಯೂಟಿವ್ ಬಾಡಿ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಈಗ ಪ್ಲಾನಿಂಗ್ ಕಮಿಷನ್ದು ಕೆಲಸ ಯಾವ ಒಂದು ಬಾಡಿ ಮಾಡ್ತಾಯಿದೆ, ನೀತಿ ಆಯೋಗ ಮಾಡ್ತಾಯಿದೆ. ನೀತಿ ಆಯೋಗನು ಪ್ಲಾನಿಂಗ್ ಕಮಿಷನ್ನ ರಿಪ್ಲೇಸ್ ಮಾಡಿದೆ. ಪ್ಲಾನಿಂಗ್ ಕಮಿಷನ್ ಈಗ ಇಲ್ಲ, ಪ್ಲಾನಿಂಗ್ ಕಮಿಷನ್ ಜಾಗದಲ್ಲಿ ನೀತಿ ಆಯೋಗನ ರಿಪ್ಲೇಸ್ ಮಾಡಿದ್ದಾರೆ. ಪ್ಲಾನಿಂಗ್ ಕಮಿಷನ್ ಮುಂಚೆ ಏನು ಕೆಲಸ ಮಾಡ್ತಿತ್ತು ಅದೇ ಕೆಲಸನ, ಅಂದರೆ ಅದೇ ಫಂಕ್ಷನ್ಸ್ನ ನಮ್ಮ ನೀತಿ ಆಯೋಗ ಮಾಡ್ತಿದೆ. ಸೊ ನಿಮಗೆ ಎಕ್ಸಾಮಲ್ಲಿ ನೀತಿ ಆಯೋಗ ಫುಲ್ ಫಾರ್ಮ್ ಕೇಳ್ತಾರೆ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ.
ಓಕೆನಾ. ಇದು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟ್ರಾನ್ಸ್ಫಾರ್ಮಿಂಗ್ ಇಂಡಿಯಾ, ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್. ಇದಕ್ಕೆ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ನಮ್ಮ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ ಚೇರ್ಮನ್. ಸೊ ಅವಾಗೂ ಅಷ್ಟೇ ಪ್ಲಾನಿಂಗ್ ಕಮಿಷನ್ಗೂ ಚೇರ್ಮನ್ ಯಾರಾಗಿರ್ತಾರೆ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆ ಟರ್ಮಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಇರ್ತಾರೋ ಅವರೇ ಚೇರ್ಮನ್ ಆಗಿರ್ತಾರೆ. ಸೊ ಮನಮೋಹನ್ ಸಿಂಗು ಚೇರ್ಮನ್ ಆಗಿದ್ರಪ್ಪ ಅಂದರೆ ಆ ಟೈಮಲ್ಲಿ ಮನಮೋಹನ್ ಸಿಂಗ್ ಏನಾಗಿರ್ತಾರೆ, ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸೊ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಯಾರು, ಜವಾಹರ್ಲಾಲ್ ನೆಹರು. ಸೊ ಅವರೇ ಪ್ಲಾನಿಂಗ್ ಕಮಿಷನ್ಗೆ ಏನಾಗ್ತಾರೆ, ಚೇರ್ಮನ್ ಆಗ್ತಾರೆ. ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಸಿ ಪ್ರಶ್ನೆಗೆ ಉತ್ತರ ನೋಡಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾಯಿದ್ದೀನಿ. ನಬಾರ್ಡ್ ಹೆಡ್ ಆಫೀಸ್ ಎಲ್ಲಿ ಲೊಕೇಟ್ ಆಗಿದೆ ಅಂತ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಒಂದಿಷ್ಟು ಪಾಯಿಂಟ್ಸ್ನ ಮೆನ್ಷನ್ ಮಾಡಿದ್ದೀನಿ ನೋಡಿ, ನಬಾರ್ಡ್ ಸಂಬಂಧಪಟ್ಟಿದ್ದು. ಸೊ ನಬಾರ್ಡ್ ಅಂದರೆ ಫುಲ್ ಫಾರ್ಮ್ ಕೇಳ್ತಾರೆ ಎಕ್ಸಾಮಲ್ಲಿ. ಸೊ ಏನಂತ ಹೇಳ್ತೀವಿ ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್, NABARD ಅಂದರೆ ನ್ಯಾಷನಲ್ ಬ್ಯಾಂಕ್ ಫಾರ್ ಅಗ್ರಿಕಲ್ಚರ್ ಆ್ಯಂಡ್ ರೂರಲ್ ಡೆವಲಪ್ಮೆಂಟ್. ಸೊ ಇದು ಮೇಯ್ನ್ ಆಗಿ ಒಂದು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇರುತ್ತೆ, ಅಗ್ರಿಕಲ್ಚರ್ಗೆ ಮತ್ತು ರೂರಲ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಂಥ ಒಂದು ಆರ್ಗನೈಸೇಷನ್. ಸೊ ಏನಾದರೂ ಡೆವಲಪ್ಮೆಂಟ್ ರಿಲೇಟೆಡ್ ಇಶ್ಯೂಸ್ ಇತ್ತು, ಡೆವಲಪ್ಮೆಂಟ್ ರಿಲೇಟೆಡ್ಗೆ ಫಂಡ್ಸ್ ಬೇಕು ಅಂತಂದಾಗ ನಬಾರ್ಡ್ ಕಡೆಯಿಂದ ಸ್ಯಾಂಕ್ಷನ್ ಆಗುತ್ತೆ. ಸೊ ಇನ್ನೂ ಭಾಳಷ್ಟು ರೂಲ್ಸ್ ಇದಾವೆ ಅವ್ರದ್ದು, ಒಂದು ಚಿಕ್ಕ ಪಾಯಿಂಟ್ ಅದಷ್ಟೇ. ಓಕೆನಾ. ಸೊ ನೆಕ್ಸ್ಟು ಅದಾಗಿ ನಂತರ ಎಸ್ಟಾಬ್ಲಿಷ್ಮೆಂಟ್ ಇಯರ್ ಕೇಳ್ತಾರೆ. ಇದು ಯಾವಾಗ ಎಸ್ಟಾಬ್ಲಿಷ್ ಆಗುತ್ತೆ ಅಂದರೆ 12 ಜುಲೈ 1982 ಅಲ್ಲಿ ಎಸ್ಟಾಬ್ಲಿಷ್ ಆಗುತ್ತೆ. ಹೆಡ್ ಕ್ವಾರ್ಟರ್ಸ್ ಇರೋದು ಇದ್ರದ್ದು ಮುಂಬೈಯಲ್ಲಿರುತ್ತೆ. ಎಲ್ಲಿ? ಮುಂಬೈ ಮಹಾರಾಷ್ಟ್ರದಲ್ಲಿ. ಆದಮೇಲೆ ಇದು ಸ್ಟ್ಯಾಚ್ಯುಟರಿ ಬಾಡಿನ, ಎಕ್ಸಿಕ್ಯೂಟಿವ್ ಬಾಡಿನ, ಕಾನ್ಸ್ಟಿಟ್ಯೂಷನಲ್ ಬಾಡಿನ ಅಂತ ಕೇಳಿದ್ರೆ ಇದು ಸ್ಟ್ಯಾಚ್ಯುಟರಿ ಬಾಡಿ ಇರುತ್ತೆ. ಸೊ ಪ್ರೀವಿಯಸ್ ಆಗಿ ನೋಡಿದ್ವಿ, ನೀತಿ ಆಯೋಗ ಮತ್ತು ಪ್ಲಾನಿಂಗ್ ಕಮಿಷನ್ ಅವೆರಡು ಏನಾಗಿತ್ತು, ಎಕ್ಸಿಕ್ಯೂಟಿವ್ ಬಾಡೀಸ್ ಆಗಿತ್ತು. KPSC UPSC ಏನಿರ್ತವೆ ಅವು ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಆಗಿರ್ತವೆ. ಸ್ಟ್ಯಾಚ್ಯುಟರಿ ಬಾಡಿ ಅಂದರೆ ನಬಾರ್ಡ್ ಒಂದು ಸ್ಟ್ಯಾಚ್ಯುಟರಿ ಬಾಡಿ, RBIನೂ ಒಂದು ಸ್ಟ್ಯಾಚ್ಯುಟರಿ ಬಾಡಿ. ಸೊ DRDOನೂ ಒಂದು ಸ್ಟ್ಯಾಚ್ಯುಟರಿ ಬಾಡಿ, ಅವೆಲ್ಲವೂ ಕಾನ್ಸ್ಟಿಟ್ಯೂಷನಲ್ ಬಾಡೀಸ್ ಅಲ್ಲ. ಇಸ್ರೋನೂ ಒಂದು ಸ್ಟ್ಯಾಚ್ಯುಟರಿ ಬಾಡಿನೇ ಆಗಿರುತ್ತೆ. ಸೊ ಸ್ಟ್ಯಾಚ್ಯುಟರಿ ಬಾಡಿ, ಕಾನ್ಸ್ಟಿಟ್ಯೂಷನಲ್ ಬಾಡಿ, ಎಕ್ಸಿಕ್ಯೂಟಿವ್ ಬಾಡಿ ಅಂದರೆ ಏನಂತ ನಾನು ಮುಂದೆ ವೀಡಿಯೋದಲ್ಲಿ ತಿಳಿಸ್ತೀನಿ. ನೆಕ್ಸ್ಟ್ ಇದು ಯಾವ ಮಿನಿಸ್ಟ್ರಿ ಕೆಳಗಡೆ ಕೆಲಸ ಮಾಡುತ್ತೆ ಅಂದರೆ ಮಿನಿಸ್ಟ್ರಿ ಆಫ್ ಫೈನಾನ್ಸ್ ಕೆಳಗಡೆ ಕೆಲಸ ಮಾಡುತ್ತೆ. ಅದಾಗಿ ನಂತರ ಇದಕ್ಕೆ ಪ್ರೆಸೆಂಟ್ ಚೇರ್ಮನ್ ಯಾರಿದ್ದಾರೆ ಅಂದರೆ ಶಾಜಿ KV ಇದ್ದಾರೆ ನೋಡಿ. ಶಾಜಿ KV ಬಂದು ಚೇರ್ಮನ್ ಆಫ್ ನಬಾರ್ಡ್ ಆಗಿರ್ತಾರೆ. ಸೊ ಎಲ್ಲ ಪಾಯಿಂಟ್ಸ್ ಇಂಪಾರ್ಟೆಂಟು, ಎಕ್ಸಾಮಲ್ಲಿ ಡೈರೆಕ್ಟಾಗಿ ಈ ಪ್ರಶ್ನೆಗಳ ಮೇಲೆ ಕೇಳ್ತಾರೆ, ಇವೆಲ್ಲ ನೆನ್ಪಿಟ್ಕೊಳ್ಳಿ. ಸೊ ಇವಾಗ ಉತ್ತರ ಏನಾಯ್ತು, ಇದಕ್ಕೆ ಮುಂಬೈ ಆಯಿತು. ಯಾಕಂದರೆ ಹೆಡ್ ಆಫೀಸ್ ಎಲ್ಲಿದೆ ಅಂತ ಕೇಳಿದರೆ ಹೆಡ್ ಆಫೀಸ್ ಬಂದು ಮುಂಬೈಯಲ್ಲಿದೆ ನೋಡಿ. ಸೊ ಈ ಪ್ರಶ್ನೆಗೆ ನಿಮ್ಗೆ ಉತ್ತರ ಏನಂತ ಗೊತ್ತಾಗಿರಬೇಕು, ಮುಂಬೈ ಅಂತ ಆಗಿರುತ್ತೆ. ಸೊ ಈ ಎಲ್ಲ ಪಾಯಿಂಟ್ಸ್ನ ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಎಕ್ಸಾಮಲ್ಲಿ ಡೈರೆಕ್ಟಾಗಿ ಬರುತ್ತೆ. ಎಕ್ಸಾಮಲ್ಲಿ ಬರುವಂಥ ಪಾಯಿಂಟ್ಸ್ನ ಇಲ್ಲಿ ಬರೆದಿದ್ದೀನಿ. ಸೊ ನಬಾರ್ಡಿನ ಫುಲ್ ಫಾರ್ಮು, ಎಸ್ಟಾಬ್ಲಿಷ್ಮೆಂಟ್ ಡೇಟು, ಅದಾಗಿ ನಂತರ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಅದಾಗಿ ನಂತರ ಇದೇನು ಸ್ಟ್ಯಾಚ್ಯುಟರಿನ, ಎಕ್ಸಿಕ್ಯೂಟಿವ್ನ, ಆದಮೇಲೆ ಇದು ಯಾವ ಮಿನಿಸ್ಟ್ರಿ ಕಡೆಗಳ ಕೆಲಸ ಮಾಡುತ್ತೆ, ಅದಾಗಿ ನಂತರ ಇದರ ಚೇರ್ಮನ್ ಈಗ ಪ್ರೆಸೆಂಟ್ ಯಾರಿದ್ದಾರೆ, ಇಷ್ಟನ್ನು ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನೋನ್ ಆ್ಯಸ್ ಸ್ಟ್ರೇಂಜ್ ಗ್ಯಾಸ್. ಸೊ ನಿಮಗೆ ಗೊತ್ತಿರಬೇಕು ನೋಬಲ್ ಗ್ಯಾಸಸ್ ಅಂತೇಳಿ, ನೋಬಲ್ ಗ್ಯಾಸಸ್ ಅಂತ ಇದ್ದಾವೆ ನಮಗೆ. ಇವುಗಳನ್ನ ನಾವು 0th ಗ್ರೂಪ್ ಎಲಿಮೆಂಟ್ಸ್, 0th ಗ್ರೂಪ್ ಆರ್ 18th ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. 18th ಗ್ರೂಪ್ ಎಲಿಮೆಂಟ್ಸ್ ಅಂತ ಕರಿತೀವಿ. ಓಕೆನಾ. ಸೊ ಇದರಲ್ಲಿ ಯಾವ್ಯಾವ ಎಲಿಮೆಂಟ್ಸ್ ಇದಾವೆ ಅಂತ ಒಂದು ಸ್ವಲ್ಪ ತಿಳ್ಕೊಳ್ಳಿ. ಇದರಲ್ಲಿ ಹೀಲಿಯಂ ಇದೆ, ಹೀಲಿಯಂ, ನಿಯಾನ್, ಆರ್ಗಾನು, ಕ್ರೆಪ್ಟಾನು, ಝೆನಾನು ಅಂಡ್ ರೇಡಾನ್. ಇವೆಲ್ಲ ಏನಾಗಿರ್ತವೆ, ನೋಬಲ್ ಗ್ಯಾಸ್ ಎಲಿಮೆಂಟ್ಸ್ ಆಗಿರ್ತವೆ. ಸೊ ಹೇಳಬೇಕಂದ್ರೆ ಈ ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರೆಪ್ಟಾನ್, ಝೆನಾನ್, ರೇಡಾನ್ ಇವೆಲ್ಲ ಏನಿದ್ದಾವೆ ನೋಬಲ್ ಗ್ಯಾಸಸ್ ಅಂತ ಹೇಳಿದೆ. ಇವುಗಳೆಲ್ಲ 18th ಗ್ರೂಪ್ ಎಲಿಮೆಂಟ್ಸಲ್ಲಿ ಬರ್ತವೆ. ಇದ್ರ ಮೇಲೆ ಇನ್ನೂ ಒಂದು ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂತಂದರೆ, ಇಲ್ಲಿ ನಮ್ಗೆ ಏನು ಕೇಳಿದ್ದಾರೆ, ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ನೋನ್ ಎ ಸ್ಟ್ರೇಂಜ್ ಗ್ಯಾಸ್. ಆರ್ಗಾನು, ಝೆನಾನು, ನಿಯಾನು ಮತ್ತು ನೈಟ್ರಸ್ ಆಕ್ಸೈಡ್, ಇವು 4ರಲ್ಲಿ ಯಾವುದು ಸ್ಟ್ರೇಂಜ್ ಗ್ಯಾಸ್ ಅಂತ ಕರಿತೀವಿ ಅಂತ ಕೇಳ್ತಾ ಇದ್ದಾರಲ್ಲ. ಸೊ ನಿಮಗೆ ನೋಡಿ, ಇದರಲ್ಲಿ ಸ್ಟ್ರೇಂಜ್ ಗ್ಯಾಸ್ ಬಂದು ಝೆನಾನ್ ಆಗಿರುತ್ತೆ. ಝೆನಾನ್ ಬಂದು ಸ್ಟ್ರೇಂಜ್ ಗ್ಯಾಸ್ ಆಗಿರುತ್ತೆ. ಸ್ಟ್ರೇಂಜ್ ಗ್ಯಾಸ್, ಝೆನಾನ್ ಇಸ್ ನೋನ್ ಆಸ್ ಸ್ಟ್ರೇಂಜ್ ಗ್ಯಾಸ್. ಅದಾಗಿ ನಂತರ ಇದರಲ್ಲಿ ಇನ್ನೊಂದು ಪ್ರಶ್ನೆ ಏನು ಕೇಳ್ತಾನೆ ಅಂದರೆ ಆಟೋಮಿಕ್ ನಂಬರ್ ಕೇಳ್ತಾನೆ, ಅದು ಭಾಳ ಇಂಪಾರ್ಟೆಂಟು. ಸೊ ನೀವು ಆಟೋಮಿಕ್ ನಂಬರ್ನ ನೆನ್ಪಿಟ್ಕೊಂಡ್ರೆ ಭಾಳ ಯೂಸ್ಫುಲ್ ಆಗ್ಬೋದು. ಯಾಕಂದರೆ ರೈಲ್ವೆ ಇದೆಯಲ್ಲ, ಅಲ್ಲಿ ನಿಮಗೆ ಎಕ್ಸಾಮ್ಸಲ್ಲಿ ಕೇಳ್ತಾನೆ. ಸೊ ಹೀಲಿಯಮ್ದು ಆಟೋಮಿಕ್ ನಂಬರ್ ನಾನು ಹೇಳ್ತಾ ಇರೋದು ಇಲ್ಲಿ ಬರೀತೀನಿ ತಾಳ್ರಿ, ಇವುಗಳ ಬರೆದುಬಿಟ್ರೆ ನಿಮಗೆ ಎಕ್ಸಾಮಲ್ಲಿ ಯೂಸ್ಫುಲ್ ಆಗ್ತವೆ. ಯಾಕಂದರೆ ಪೀರಿಯಾಡಿಕ್ ಟೇಬಲು ಭಾಳ ಇಂಪಾರ್ಟೆಂಟು. ಇದೇನಿದು ಆಟೋಮಿಕ್ ನಂಬರ್. ಸೊ ನೋಬಲ್ ಗ್ಯಾಸಸಲ್ಲಿ ಯಾವುದಾದ್ರೂ ಒಂದು ಎಲಿಮೆಂಟು ನಿಮಗೆ ಆಟೋಮಿಕ್ ನಂಬರ್ ಕೇಳಿದ್ರೆ ನೀವು ಹೇಳೋಂಗೆ ಇರಬೇಕು. ಸೊ ಹೀಲಿಯಮ್ದು ಆಟೋಮಿಕ್ ನಂಬರ್ ಬಂದು 2 ಆಗಿರುತ್ತೆ, ನಿಯಾನ್ದು ಆಟೋಮಿಕ್ ನಂಬರ್ 8, ಆರ್ಗಾನ್ದು ಆಟೋಮಿಕ್ ನಂಬರ್ 10 ಆಗಿರುತ್ತೆ, ಕ್ರೆಪ್ಟಾನ್ದು ಆಟೋಮಿಕ್ ನಂಬರ್ 36, ತಾಳಿ. ಸೊ ಇಲ್ಲಿ ನಾನು ಮಿಸ್ಟೇಕ್ ಏನು ಮಾಡಿದ್ದೀನಿ ಅಂದರೆ 8 ಬರಲ್ಲ ಇಲ್ಲಿ 2, 10, 18. ಸೊ ಹೀಲಿಯಮ್ದು 2, ನಿಯಾನ್ದು ಬಂದು 10 ಆಗಿರುತ್ತೆ, ನಿಯಾನ್. ಆರ್ಗಾನ್ ಬಂದು 18 ಆಗಿರುತ್ತೆ, 18 ಡಬಲ್ 56 ಅಂತ ಇಟ್ಕೊಳ್ಳಿ. ಹೀಲಿಯಂ, ನಿಯಾನ್, ಆರ್ಗಾನು, ಕ್ರೆಪ್ಟಾನು 18 ಅಲ್ಲ 56 ಅಲ್ಲ 36, ಇದೆಷ್ಟು 36. ಅದಾಗಿ ನಂತರ 54, ಕೊನೆಯದಾಗಿ 86. ಸೊ ನಾನು ಇದನ್ನು ಹೆಂಗೆ ನೆನ್ಪಿಟ್ಕೊಂಡಿದ್ದೆ ಅಂದರೆ 2, 10, 18 ಆದಮೇಲೆ ಅದರ ಡಬಲ್ 36,
ಅದಾಗಿನ ನಂತರ 54, ಕೊನೆಯದಾಗಿ 86. ಹಿಂಗೆ ನೆನ್ಪಿಟ್ಕೊಳ್ಳಿ. ಇದನ್ನ ಹೆಂಗೆ ಇಟ್ಕೊತೀರಾ? ಇದು ಹೀಲಿಯಂ, ಇದು ನಿಯಾನ್, ಇದು ಆರ್ಗಾನ್, ಇದು ಕ್ರಿಪ್ಟಾನ್, ಝೆನಾನ್, ರೆಡಾನ್. ಅಷ್ಟೇ. ಹೀಲಿಯಂ, ನಿಯಾನ್, ಆರ್ಗಾನ್, ಕ್ರಿಪ್ಟಾನ್, ಝೆನಾನ್ ಆ್ಯಂಡ್ ರೆಡಾನ್. ಸೊ ಅವುಗಳು ಪಕ್ಕದಲ್ಲಿ ಏನಿದ್ದಾವೆ ಆಟೋಮಿಕ್ ನಂಬರ್ಸ್ ಇದ್ದಾವೆ. ಇದರಲ್ಲಿ ಸ್ಟ್ರೇಂಜ್ ಗ್ಯಾಸ್ ಯಾವುದಾಗಿರುತ್ತೆ? ಝೆನಾನ್ ಆಗಿರುತ್ತೆ. ಆದಮೇಲೆ ಲಾಫಿಂಗ್ ಗ್ಯಾಸ್ ಯಾವುದನ್ನು ಕರಿತೀವಿ ಅಂದರೆ ನೈಟ್ರಸ್ ಆಕ್ಸೈಡ್ನ ಕರಿತೀವಿ ನೋಡಿ. ನೈಟ್ರಸ್ ಆಕ್ಸೈಡ್ NO2, ನೈಟ್ರಸ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್ ಅಲ್ಲ, ಲಾಫಿಂಗ್ ಗ್ಯಾಸ್. ಸೊ ಇದರೊಳಗಡೆ ನೈಟ್ರಸ್ ಆಕ್ಸೈಡ್ನ ನಾವು ಲಾಫಿಂಗ್ ಗ್ಯಾಸ್ ಅಂತ ಕರಿತೀವಿ. ಅದ್ರದ್ದು ಇದು ಏನಂತಾರ ಕೆಮಿಕಲ್ ನೇಮ್ ನೆನ್ಪಿಟ್ಕೊಳ್ಳಿ, N2O ಅಂತ ಹೇಳ್ತೀವಿ. NO2 ಅಲ್ಲ, ನೈಟ್ರಸ್ ಡೈಆಕ್ಸೈಡ್ ಆಗ್ಬಿಡುತ್ತೆ. N2O ಆಗಿಬಿಟ್ರೆ N2O, NO2 ಬಂದು ನೈಟ್ರಸ್ ಡೈಆಕ್ಸೈಡ್, N2O ಬಂದು ಇದೇನು ನೈಟ್ರಸ್ ಆಕ್ಸೈಡ್, ನೈಟ್ರಸ್ ಆಕ್ಸೈಡ್. ಇದು ನೈಟ್ರೋಜನ್ ಡೈಆಕ್ಸೈಡ್, ಇದು ನೈಟ್ರೋಜನ್ ಡೈ ಆಕ್ಸೈಡ್. ಇಷ್ಟು ನೋಡಿ. ಸೊ ಇದರೊಳಗೆ ಲಾಫಿಂಗ್ ಗ್ಯಾಸ್ ಯಾವುದಾಗಿರುತ್ತೆ? N2O ಆಗಿರುತ್ತೆ. ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಸೊ ಆಪ್ಷನ್ ಏನಾಗಬೇಕು? ಆಪ್ಷನ್ ಸ್ಟ್ರೇಂಜ್ ಗ್ಯಾಸ್ ಅಲ್ಲ, ಇಲ್ಲಿ ಕೇಳಿದ್ದು ಝೆನಾನ್ ಸ್ಟ್ರೇಂಜ್ ಗ್ಯಾಸ್ ಆಗಿರುತ್ತೆ. ನಿಮಗೆ ಈ ಥರ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಲಾಫಿಂಗ್ ಗ್ಯಾಸ್ ಅಂದರೆ ಯಾವುದು? ನೈಟ್ರಸ್ ಆಕ್ಸೈಡ್ ಆಗಿರುತ್ತೆ. ಸ್ಟ್ರೇಂಜ್ ಗ್ಯಾಸ್ ಅಂದರೆ ಯಾವುದು? ಝೆನಾನ್ ಆಗಿರುತ್ತೆ. ಝೆನಾನ್ ಆಟೋಮಿಕ್ ನಂಬರು. ನೋಬಲ್ ಗ್ಯಾಸಸ್ಸಿನ ಎಲ್ಲ ಆಟೋಮಿಕ್ ನಂಬರ್ಸ್ನ ನೆನ್ಪಿಟ್ಕೊಳ್ಳಿ. ನೋಬಲ್ ಗ್ಯಾಸಸ್ ಯಾವುದಿದೆ ಅಂತ ನೋಡ್ಕೊಳ್ಳಿ. ಅದು ಯಾವ ಗ್ರೂಪಿಗೆ ಬರುತ್ತೆ ಅನ್ನೋದನ್ನು ನೆನ್ಪಿಟ್ಕೊಳ್ರಿ. ಅದಾಗಿ ನಂತರ ಲಾಫಿಂಗ್ ಗ್ಯಾಸ್ನ ಕೆಮಿಕಲ್ ನೇಮು, ಅದಾಗಿ ನಂತರ ಯಾವುದದು, ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಎಕ್ಸಾಮಲ್ಲಿ ಇಷ್ಟು ಪಾಯಿಂಟ್ಸಲ್ಲೂ ನಿಮಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಈ ಪ್ರಶ್ನೆಗೆ ಉತ್ತರ ಏನೋ ಆಪ್ಷನ್ ಬಿ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಫಸ್ಟ್ ಕಾನ್ಫರೆನ್ಸ್ ಆಫ್ ಜೈನಿಸಮ್ ವಾಸ್ ಹೆಲ್ಡ್ ಅಟ್ ಎಲ್ಲಿ ಅಂತ ಕೇಳ್ತಾನೆ. ಏನು ಪಟಲಿಪುತ್ರದಲ್ಲಿ ನಡೀತಾ, ವಲ್ಲಭಿನಲ್ಲಿ ನಡೀತಾ, ಮಾಲ್ವಾದಲ್ಲಿ ನಡೀತಾ, ರಾಜಪುತ್ರದಲ್ಲಿ ನಡೀತಾ? ಸೊ ಇಲ್ಲಿ ನಾನು ಬರ್ದಿದ್ದೆ ನೋಡಿ. ಫಸ್ಟ್ ಕಾನ್ಫರೆನ್ಸ್ ಜೈನಿಸಮ್ ಎಲ್ಲಿ ನಡೀತು? ಸೆಕೆಂಡ್ ಕಾನ್ಫರೆನ್ಸ್ ಅಥವಾ ಫಸ್ಟ್ ಕೌನ್ಸಿಲ್, ಸೆಕೆಂಡ್ ಕೌನ್ಸಿಲ್ ಅಂತ ಅನ್ಬೋದು. ಸೊ ಫಸ್ಟ್ ಕೌನ್ಸಿಲ್ ಅಥವಾ ಫಸ್ಟ್ ಕಾನ್ಫರೆನ್ಸ್ ಸೊ ಎಲ್ಲಿ ನಡೀತಂದರೆ ಪಟಲಿಪುತ್ರದಲ್ಲಿ ನಡೆದಿರುತ್ತೆ. ಯಾವಾಗ ನಡೆದಿರ್ತದೆ? 300 BC ನಡೆದಿರುತ್ತೆ. ಅದೇ ಥರನೇ ಸೆಕೆಂಡ್ ಕೌನ್ಸಿಲ್ ನೋಡೋದಾದರೆ ಇದು ವಲ್ಲಭಿಯಲ್ಲಿ ನಡೆದಿರುತ್ತೆ 512 BC. ಸೊ ನಮಗೆ ಇಲ್ಲಿ ಕೇಳಿರೋದೇನು? ಫಸ್ಟ್ ಕಾನ್ಫರೆನ್ಸ್ ಅಥವಾ ಫಸ್ಟ್ ಕೌನ್ಸಿಲ್. ಫಸ್ಟ್ ಕೌನ್ಸಿಲ್ ಎಲ್ಲಿ ನಡೆದಿದೆ? ಪಟಲಿಪುತ್ರದಲ್ಲಿ. ಯಾವಾಗ? ಇದು 300 BC. 300 BC. ನೆಕ್ಸ್ಟ್ ವಲ್ಲಭಿಯಲ್ಲಿ ನಡೆಯೋದೇನು? ಸೆಕೆಂಡ್ ಕಾನ್ಫರೆನ್ಸು. ಇದು ಯಾವಾಗ ನಡೆಯುತ್ತೆ? 512 BC ನಡೆಯುತ್ತೆ. ಓಕೆನಾ? ಸೊ ಇವಾಗ ಇದು ಕೇಳಿರೋದೇನು? ಫಸ್ಟ್ ಕಾನ್ಫರೆನ್ಸ್ ಕೇಳಿದರೆ ಪಟಲಿಪುತ್ರ ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ದ ಮಿನಿಮಮ್ ಏಜ್ ಟು ಕ್ವಾಲಿಫೈ ಫಾರ್ ಕಂಟೆಸ್ಟಿಂಗ್ ಎಲೆಕ್ಷನ್ ಇನ್ ಲೋಕಸಭಾ. ಸೊ ನಾನು ನಿಮ್ಗೆ ಹೇಳ್ದಂಗೆ ಲೋಕಸಭಾ ಮತ್ತು ರಾಜ್ಯಸಭಾ, ಲೋಕಸಭಾ ಮತ್ತು ರಾಜ್ಯಸಭಾ ನೆನ್ಪಿಟ್ಕೊಳ್ಳಿ. ಒಂದು ಏಜ್ ಭಾಳ ಇಂಪಾರ್ಟೆಂಟು. ಲೋಕಸಭಕ್ಕೆ ನಮಗೆ ಕೆಳಗಡೆ ಮನೆ ತಾನೆ, ಲೋವರ್ ಹೌಸ್ ಅಂದರೆ ಯಾವುದು? ಲೋಕಸಭಾ. ಸೊ ಲೋಕಸಭಕ್ಕೆ ನಿಮಗೆ 25 ವರ್ಷ ಇರಬೇಕು, 25 ಇಯರ್ಸ್ ಇರಬೇಕು. ಓಕೆನಾ? ಅದೇ ಥರನೇ ರಾಜ್ಯಸಭಾದಲ್ಲಿ ನೀವೇನಾದರೂ ಕಂಟೆಸ್ಟ್ ಮಾಡಬೇಕಂದ್ರೆ ಅದಕ್ಕೆ ಏಜ್ ಬಂದು 30 ಇಯರ್ಸ್ ಇರುತ್ತೆ. ಇದು ಲೋಕಸಭಾ, ರಾಜ್ಯಸಭಾ. ಇದು ಇದು ಲೋವರ್ ಹೌಸು, ಇದು ಅಪ್ಪರ್ ಹೌಸ್ ಆಯಿತು. ಅದೇ ಥರನೇ ಸ್ಟೇಟ್ ಗೌರ್ಮೆಂಟಲ್ಲಿ ಕೂಡ ವಿಧಾನಸೌಧ, ವಿಧಾನ ಪರಿಷತ್ ಅಂತ ಇರುತ್ತೆ. ಹೌದಾ? ವಿಧಾನಸೌಧ, ವಿಧಾನ ಪರಿಷತ್, ವಿಧಾನಸೌಧ, ವಿಧಾನ ಪರಿಷತ್. ವಿಧಾನಸೌಧನ ನಾವೇನಂತ ಹೇಳ್ತೀವಿ? ಲೋವರ್ ಹೌಸ್ ಅಂತ ಹೇಳ್ತೀವಿ. ವಿಧಾನಸೌಧನ ಏನಂತ ಹೇಳ್ತೀವಿ? ಲೋವರ್ ಹೌಸ್ ಅಂತ ಹೇಳ್ತೀವಿ. ವಿಧಾನಸೌಧ ಲೋವರ್ ಹೌಸ್ ಆದರೆ ವಿಧಾನ ಪರಿಷತ್ ಏನಾಗಬೇಕು? ಅಪ್ಪರ್ ಹೌಸ್ ಆಗಬೇಕು. ಸೊ ವಿಧಾನಸೌಧಗೆ ನೀವು ಪಾರ್ಟಿಸಿಪೇಟ್ ಮಾಡೋಕ್ಕಂದ್ರೆ ಲೋವರ್ ಹೌಸಲ್ಲಿ ಎಷ್ಟಿದೆ? 25 ಇಯರ್ಸ್. ಸೊ ಲೋವರ್ ಹೌಸ್ ನೆನ್ಪಿಟ್ಕೊಳ್ಳಿ 25 ಇಯರ್ಸ್. ಅಪ್ಪರ್ ಹೌಸ್ ಆದರೆ ಎಷ್ಟಿರುತ್ತೆ? 30 ಇಯರ್ಸ್ ಇರುತ್ತೆ ಅಷ್ಟೇ. ಸೊ ಲೋವರ್ ಹೌಸ್ಗೆ 25 ಆದರೆ ಅಪ್ಪರ್ ಹೌಸ್ಗೇನು 30. ಲೋವರ್ ಹೌಸರ್ಗೆ 25 ಆದರೆ ಅಪ್ಪರ್ ಹೌಸ್ಗೆ ಎಷ್ಟು? 30. ಸೊ ಲೋಕಸಭಾ ಮತ್ತು ವಿಧಾನಸೌಧ ಏನಿರುತ್ತೆ? ಲೋವರ್ ಹೌಸ್ ಆಗಿರ್ತವೆ. ರಾಜ್ಯಸಭಾ, ವಿಧಾನ ಪರಿಷತ್ ಏನಾಗಿರುತ್ತೆ? ಅಪ್ಪರ್ ಹೌಸ್ ಆಗಿರ್ತವೆ. ಇಷ್ಟನ್ನು ನೆನ್ಪಿಟ್ಕೊಳ್ಳಿ. ಸೊ ಇವೆಲ್ಲ 4 ಭಾಳ ಇಂಪಾರ್ಟೆಂಟು. ಎಕ್ಸಾಮಲ್ಲಿ ಸಾಕಷ್ಟು ಸಲ ಕೇಳಿದರೆ ನೆನ್ಪಿಟ್ಕೊಂಡ್ರೆ ನಿಮಗೆ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಇವಾಗ ಇಲ್ಲೇನು ಕೇಳಿದಾನೆ? ಕಂಟೆಸ್ಟಿಂಗ್ ಲೋಕಸಭಾ. ಲೋಕಸಭಾ ಅಂದರೆ ಯಾವುದದು? ಮಿನಿಮಮ್ ಏಜ್ ಇಲ್ಲಿ ಹೇಳ್ತಿರೋದು. ಮಿನಿಮಮ್ ಏಜ್ ಇಷ್ಟಿರಲೇಬೇಕು ಕಂಪಲ್ಸರಿ. ಮಿನಿಮಮ್ ಏಜ್ ನೆನ್ಪಿಟ್ಕೊಳ್ಳಿ. ಸೊ ಇದು ಲೋಕಸಭಾ ಅಂದರೆ ಯಾವುದು? ಲೋವರ್ ಹೌಸ್ ಅಲ್ಲ. ಲೋವರ್ ಹೌಸ್ಗೆ ಎಷ್ಟಿರಬೇಕು? 25 ಇಯರ್ಸ್ ಇರಬೇಕು ಅಷ್ಟೇ. 25 ಇಯರ್ಸ್ ಇದ್ದರೆ ನೀವು ಲೋಕಸಭೆಗೆ ಕಂಟೆಸ್ಟ್ ಮಾಡ್ಬೋದು. ಸೊ ಈ ಪ್ರಶ್ನೆಗೆ ಉತ್ತರ ಆಪ್ಷನ್ ಸಿ ಆಗುತ್ತೆ. ನಾನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತದೆ ನೋಡಿ. ಫಸ್ಟ್ ಏಷ್ಯನ್ ವಿನ್ನರ್ ಟು ವಿನ್ ನೋಬಲ್ ಪೀಸ್ ಪ್ರೈಸ್. ನೋಬಲ್ ಪ್ರೈಸು ಫಸ್ಟ್ ಏಷ್ಯಾಗೆ ಮೊದಲ ವ್ಯಕ್ತಿ ಯಾರು ನೋಬಲ್ ಪ್ರೈಸ್ನ ವಿನ್ ಮಾಡೋದಕ್ಕೆ? ಇದು ಕೇಳ್ತಾರೆ. ಫಸ್ಟ್ ವಿನ್ನರ್ ಟು ವಿನ್ ನೋಬಲ್ ಪ್ರೈಸ್. ಫಸ್ಟ್ ಏಷ್ಯನ್ ವಿನ್ನರ್. ಏನು? ಏಷ್ಯನ್ ವಿನ್ನರ್. ಇದು ಭಾಳ ಇಂಪಾರ್ಟೆಂಟ್ ವರ್ಡ್ ನೋಡಿ. ಫಸ್ಟ್ ಏಷ್ಯನ್ ವಿನ್ನರ್ ಏನು ವಿನ್ ಮಾಡೋದಕ್ಕೆ? ನೋಬಲ್ ಪ್ರೈಸ್ ವಿನ್ ಮಾಡೋದಕ್ಕೆ ಯಾರು ಅಂತ ಕೇಳ್ತಾರೆ. ಸೊ ನೆನ್ಪಿಟ್ಕೊಳ್ರಿ, ರವೀಂದ್ರನಾಥ್ ಟಾಗೂರ್ ಆಗಿರ್ತಾರೆ ಫಸ್ಟ್ ಪರ್ಸನ್ ಟು ವಿನ್ ನೋಬಲ್ ಪ್ರೈಸು ಫ್ರಮ್ ಏಷ್ಯನ್ ಕಾಂಟಿನೆಂಟ್. ಸೊ ಉತ್ತರ ಸಿ ಅಂತ ಆಯಿತು ಅಂತ ನಾನು ಹೇಳಿದೆ. ಬಟ್ ರವೀಂದ್ರನಾಥ್ ಟಾಗೂರ್ ಅವರು ಯಾವ ಒಂದು ಕೆಲಸಕ್ಕೆ ಇದು ನೋಬಲ್ ಪ್ರಶಸ್ತಿ ಸಿಕ್ಕಿದೆ ಅಂತ ಕೆಲವು ಎಕ್ಸಾಮಲ್ಲಿ ಕೇಳ್ತಾರೆ. ಸೊ ರವೀಂದ್ರನಾಥ್ ಟಾಗೂರು ಅವರ ಲಿಟ್ರೇಚರ್ಗಾಗಿ ನೋಬಲ್ ಪ್ರಶಸ್ತಿ ಸಿಕ್ತಿತ್ತು. ಯಾವ ಲಿಟ್ರೇಚರಪ್ಪ ಅಂದರೆ ಗೀತಾಂಜಲಿಯ
ಮೇಲೆ ಕೆಲಸ ಮಾಡಿರೋದಕ್ಕೆ, ಅಂದರೆ ಗೀತಾಂಜಲಿಯ ಲಿಟ್ರೇಚರ್ಗೆ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರುತ್ತೆ. ಯಾವ ವರ್ಷದಲ್ಲಿ ಅಂದರೆ 1930. ಸೊ ರವೀಂದ್ರನಾಥ್ ಟಾಗೋರ್ ಅವರಿಗೆ 1930 ನೋಬೆಲ್ ಪ್ರೈಸ್ ಸಿಗುತ್ತೆ. ಯಾವ ಫೀಲ್ಡಲ್ಲಿ ಅಂದರೆ ಲಿಟ್ರೇಚರಲ್ಲಿ. ಯಾವ ಲಿಟ್ರೇಚರ್ ವರ್ಕ್ಗಾಗಿ ಅಂದರೆ ಗೀತಾಂಜಲಿ ಅಂತ ವರ್ಕ್ಗೆ ಅಂತ ಹೇಳಿ. ಅದಾಗಿ ನಂತರ ಇನ್ನೂ ಕೆಲವು ಪಾಯಿಂಟ್ಸು ಇಲ್ಲಿದೆ ನೋಡಿ. ಮದರ್ ತೆರೇಸಾ ಅವರಿಗೆ ನೋಬೆಲ್ ಪ್ರಶಸ್ತಿ ಯಾವಾಗ ಸಿಕ್ಕಿರುತ್ತೆ ಅಂದರೆ 1979. ಅದೇ ಥರನೇ ಸಿ ವಿ ರಾಮನ್ ಅವ್ರಿಗೂ ನೋಬೆಲ್ ಪ್ರಶಸ್ತಿ ಇನ್ ಫಿಸಿಕ್ಸ್ ಸಿಗುತ್ತೆ. ಯಾವುದರಲ್ಲಿ ಅಂತ ಯಾವಾಗ ಅಂತಂದರೆ 1930. ಇವರು ಸೋಷಲ್ ಸರ್ವಿಸಲ್ಲಿ ಸಿಕ್ಕಿರುತ್ತೆ ಮದರ್ ತೆರೇಸಾ ಅವರಿಗೆ. ಅದಾಗಿ ನಂತರ ರಾಜೀವ್ ಗಾಂಧಿ ಅವರಿಗೆ ನೋಬೆಲ್ ಪ್ರಶಸ್ತಿ ಸಿಕ್ಕಿರಲ್ಲ, ಬಟ್ ಭಾರತ ರತ್ನ ಕೊಟ್ಟಿರ್ತಾರೆ. ಏನು ಭಾರತ ರತ್ನ ಅವಾರ್ಡು ಇವ್ರಿಗೆ ಯಾವಾಗ ಸಿಕ್ಕಿರುತ್ತೆ ಅಂದರೆ 1991 ಸಿಕ್ಕಿರುತ್ತೆ ನೋಡಿ. ಓಕೆನಾ, ಭಾರತ ರತ್ನ ಅವಾರ್ಡ್ 1991, ಮದರ್ ತೆರೇಸಾ ಅವ್ರಿಗೆ 1979, ಸಿ ವಿ ರಾಮನ್ 1930, ಆಮೇಲೆ ಯಾರಿಗೆ ರವೀಂದ್ರನಾಥ್ ಟಾಗೋರ್ಗೆ 1930 ಸಿಗುತ್ತೆ. ಸೊ ಯಾವ ವರ್ಕ್ಗೆ ಏನು ಅಂತ ನಾನು ಈಗ ಹೇಳಿದ್ದೀನಿ. ಸೊ ಇಷ್ಟು ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ, ಯಾಕಂದರೆ ಮುಂದೆ ಕ್ವಶನ್ಸ್ ನಿನ್ನೂ ತೊಗೊಂಡಾಗ ಎಲ್ಲಾದ್ರ ಮೇಲೂ ಡೀಟೇಲಾಗಿ ಹೇಳಬೇಕು. ಸಿ ವಿ ರಾಮನ್ ಅವರು ಯಾವ ಫೀಲ್ಡಲ್ಲಿ ಸಿಗ್ತಾರೆ, ಆಮೇಲೆ ನೋಬೆಲ್ ಪ್ರಶಸ್ತಿ ಯಾವ ಫೀಲ್ಡಲ್ಲಿ ಕೊಡ್ತಾರೆ, ಯಾರು ಕೊಡ್ತಾರೆ, ಯಾವ ವರ್ಷದಿಂದ ಸ್ಟಾರ್ಟ್ ಆಯಿತು, ಯಾರ ಒಂದು ಕಾರಣಕ್ಕೆ ನೋಬೆಲ್ ಪ್ರಶಸ್ತಿ ಕೊಡ್ತಾರೆ, ಈ ಎಲ್ಲ ಪಾಯಿಂಟ್ಸ್ನ ಮುಂದಿನ ವೀಡಿಯೋಗಳಲ್ಲಿ ನಾನು ತಿಳಿಸ್ತೀನಿ. ಹೇಳಬೇಕಂದ್ರೆ ಕೋರ್ಸಲ್ಲ ಎಲ್ಲ ಡೀಟೇಲ್ಸ್ನ ನಾನು ಹೇಳಿರ್ತೀನಿ. ಸೊ ಆದರೂ ನಾನು ಯೂಟ್ಯೂಬಲ್ಲಿ ಮಾಡೋ ವೀಡಿಯೋಸ್ನಲ್ಲಿ ಕೂಡ ಈ ಥರ ಹೇಳ್ತಾ ಬರ್ತೀನಿ, ಅವನ್ನೆಲ್ಲ ನೋಟ್ ಮಾಡ್ಕೊಳ್ತಾ ಬನ್ನಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ ನೋಡಿ. ವರ್ಲ್ಡ್ ಅರ್ತ್ ಡೇ ಸೆಲೆಬ್ರೇಟ್ ಆನ್ ವಾಟ್ ಅಂತ ಕೇಳ್ತಾರೆ. ವರ್ಲ್ಡ್ ಅರ್ತ್ ಡೇ ಸೆಲೆಬ್ರೇಟೆಡ್ ಆನ್. ಸೊ ನಿಮಗೆ ನೆನಪಿರಲಿ, June 5 ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳು ನೋಡಿರ್ತೀವಿ. June 5 ಇದು ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಕರಿತೀವಿ. ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತೀವಿ? June 5 ಸೆಲೆಬ್ರೇಟ್ ಮಾಡ್ತೀವಿ ನೋಡಿ. ಸೊ ಇಲ್ಲೆಲ್ಲ ಡೇಟ್ಸ್ನ ಬರ್ದಿದೆ ನೋಡಿ. June 5 ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ ಅಂತ ಹೇಳಿದ್ನಲ್ಲ. June 5 ಅಂದರೆ ವರ್ಲ್ಡ್ ಎನ್ವಿರಾನ್ಮೆಂಟಲ್ ಡೇ, ವಿಶ್ವ ಪರಿಸರ ದಿನಾಚರಣೆ ಅಂತ ಹೇಳ್ತೀವಿ. ನೆನ್ಪಿಟ್ಕೊಳ್ಳಿ, ಭಾಳ ಇಂಪಾರ್ಟೆಂಟ್ ಅದು. ಅದಾಗಿ ನಂತರ ಇಲ್ಲಿ ನೋಡಿ, March 22 ಬಂದು ವಾಟರ್ ಡೇ ಆಗಿರುತ್ತೆ, 22 ಬಂದು ಅರ್ತ್ ಡೇ ಆಗಿರುತ್ತೆ, June 5 ಬಂದು ಎನ್ವಿರಾನ್ಮೆಂಟಲ್ ಡೇ, 23 ಬಂದು ಮೆಟ್ರಾಲಜಿಕಲ್ ಡೇ ಆಗಿರುತ್ತೆ, ಹಾಗೂ ಮ್ಯಾಟ್ರಸ್ ಡೇ ಆಗಿರುತ್ತೆ, ಮಾರ್ಟರ್ಸ್ ಡೇ ಅಂತಂತೇಳಿ. ಸೊ ಈ ಎಲ್ಲ ಪಾಯಿಂಟ್ಸ್ನ ನೆನ್ಪಿಟ್ಕೊಳ್ಳಿ. ಹಾಗಾಗಿ March 23 ಬಂದು ವರ್ಲ್ಡ್ ಮೆಟ್ರಾಲಜಿಕಲ್ ಡೇ, ಮ್ಯಾಟ್ರಸ್ ಡೇ ಆಗಿರುತ್ತೆ, ಮಾರ್ಟರ್ಸ್ ಡೇ ಅಂತ ಹೇಳ್ತೀವಿ. ಸೊ ಇವೆಲ್ಲ ಭಾಳ ಇಂಪಾರ್ಟೆಂಟ್ ಡೇಟ್ಸ್ ನೋಡಿರಿ. March 22 ವಾಟರ್ ಡೇ ಆಗಿದ್ದರೆ March 23 ಏನಾಗಿರುತ್ತೆ? ವರ್ಲ್ಡ್ ಮೆಟ್ರಾಲಜಿಕಲ್ ಡೇ. ಭಾಳಷ್ಟು ಪ್ರಶ್ನೆಗಳಲ್ಲಿ ಮೆಟ್ರಾಲಜಿಕಲ್ ಡೇನೂ ಕೇಳಿದ್ದಾರೆ, ಹಾಗೂ ಮ್ಯಾಟ್ರಸ್ ಡೇ ಇದೆಲ್ಲ ಇದನ್ನು ಕೇಳಿದ್ದಾರೆ. ಇವೆರಡನ್ನು ನೋಟ್ ಮಾಡಿ ಇಟ್ಕೊಳ್ಳಿ, ಯಾಕಂದರೆ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿರೋ ಕಾರಣದ ಇಂಪಾರ್ಟೆಂಟ್ ಅದು, ಮೆಟ್ರಾಲಜಿಕಲ್ ಡೇ ಮತ್ತು ಮ್ಯಾಟ್ರಸ್ ಡೇ. ಆದಮೇಲೆ ಇದು ನೋಡಿ, ಯಾವುದು ವಾಟರ್ ಡೇ ಬಂದು March 22, ಅರ್ತ್ ಡೇ ಬಂದು April 22 ಆಗಿರುತ್ತೆ, ಹಾಗೂ June 5 ಬಂದು ಎನ್ವಿರಾನ್ಮೆಂಟಲ್ ಡೇ. ನೆಕ್ಸ್ಟ್ ಇನ್ನೂ ಕೆಲವು ದಿನಗಳಿದ್ದಾವೆ. March 8 ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಬರುತ್ತೆ, ಅದನ್ನು ಭಾಳ ಇಂಪಾರ್ಟೆಂಟು, ಅದನ್ನು ನೋಟ್ ಮಾಡಿ ಇಟ್ಕೊಳ್ಳಿ. March 8 ಬಂದು ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಆಗಿರುತ್ತೆ. March 8, March 22, March 23 ಇವೆಲ್ಲವು. June 5 ಆದಮೇಲೆ April 22 ಅರ್ತ್ ಡೇ ಆಗಿರುತ್ತೆ. ನೆಕ್ಸ್ಟ್ ಏಪ್ರಿಲ್ ತಿಂಗಳಲ್ಲಿ ಇನ್ನೂ ಕೆಲವು ಇಂಪಾರ್ಟೆಂಟ್ ಇದ್ದಾವೆ, ನಿಮ್ಗೆ ಗೊತ್ತಿರಬೇಕು ಅನಿಸುತ್ತೆ. 1919 April 13ಗೆ ಜಲಿಯನವಾಲಾ ಬಾಗ್ ಮಸ್ಕರೆ ನಡೆಯುತ್ತೆ. ಸೊ ಹಾಗಾಗಿ April 13 ಜಲಿಯನವಾಲಾ ಬಾಗ್ ಮಸ್ಕರೆ ಡೇ ಅಂತ ಕರೀತಾರೆ, ಅದನ್ನು ನೆನ್ಪಿಟ್ಕೋಬೋದು. ನೆಕ್ಸ್ಟ್ April 22 ನಾವು ಹೇಳ್ದಂಗೆ ಅರ್ತ್ ಡೇ ಆಗಿರುತ್ತೆ. ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಅಂದರೆ ವೆರಿ ಇಂಪಾರ್ಟೆಂಟ್ ಅಂದರೆ 24 April 24 ನಾವು ಪಂಚಾಯತ್ ರಾಜ್ ದಿವಸ್ ಡೇ ಅಂತ ಕರಿತೀವಿ, ನ್ಯಾಷನಲ್ ಪಂಚಾಯತ್ ರಾಜ್ ದಿವಸ್ ಡೇ ಅಂತ ಕರಿತೀವಿ, ಅಥವಾ ನ್ಯಾಷನಲ್ ಪಂಚಾಯತ್ ದಿವಸ್ ಡೇ ಅಂತ ಕರೀತಾರೆ ಕೆಲವು ಕಡೆ. ಸೊ ಪಂಚಾಯತ್ ಡೇ ಯಾವಾಗ ಸೆಲೆಬ್ರೇಟ್ ಮಾಡ್ತಾರೆ ಅಂದರೆ April 24, ಅರ್ತ್ ಡೇ ಯಾವಾಗ April 22, April 13 ಏನು ಜಲಿಯನವಾಲಾ ಬಾಗ್ ಮಸ್ಕರೆ ಡೇ. ಇಷ್ಟು ಇಂಪಾರ್ಟೆಂಟ್ ಡೇಟ್ಸ್ ಇರೋ ಕಂಡ ಇವೆಲ್ಲವೂ ನೋಟ್ ಮಾಡಿದ್ದೀನಿ, ನೋಟ್ ಮಾಡಿ ಇಟ್ಕೊಳ್ರಿ, ಎಕ್ಸಾಮಲ್ಲಿ ಕೇಳುವಂಥ ಚಾನ್ಸಸ್ ಭಾಳ ಇರುತ್ತೆ. ಓಕೆನಾ. ಸೊ ಈ ಪ್ರಶ್ನೆಗೆ ಏನು ಕೇಳಿದರೆ ಅರ್ತ್ ಡೇ ಕೇಳಿರೋದು, April 22 ಅಲ್ವಾ ಅರ್ತ್ ಡೇ. ಸೊ ಆಪ್ಷನ್ ಬಿ ಪ್ರಶ್ನೆ ಗೊತ್ತಾಗುತ್ತೆ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗೋಣ ನೋಡಿ. ಹೆಡ್ ಕ್ವಾರ್ಟರ್ಸ್ ಆಫ್ WTO ಏನು? WTOದು ಹೆಡ್ ಕ್ವಾರ್ಟರ್ಡ್. ಇವು ಕೆಲವೊಂದು ಹೆಡ್ ಕ್ವಾರ್ಟರ್ಸ್ ಇದೆ, ಅವುಗಳನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ, ಅದನ್ನು ನೀಟಾಗಿ ನೋಡ್ಕೊಂಡ್ರೆ ನಿಮಗೆ ಈ ಪ್ರಶ್ನೆಗೆ ಉತ್ತರ ಆನ್ಸರ್ ಮಾಡ್ಬೋದು. ಸೊ ಇಲ್ಲಿ ಬರ್ತಿದ್ದೀನಿ ನೋಡಿ, ಕೆಲವೆಲ್ಲ ಇಂಪಾರ್ಟೆಂಟ್ ಆರ್ಗನೈಸೇಷನ್ಸ್ ಎಲ್ಲೇ ಲೊಕೇಟ್ ಆಗಿದಾವೆ ಅಂತೇಳಿ. ಸೊ ನಮಗೆ ಹೆಡ್ ಕ್ವಾರ್ಟರ್ಸ್ ಆಫ್ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಬಗ್ಗೆ ಕೇಳ್ತಿರೋದು. ಈ ಒಂದು ಎಲ್ಲ ಪಾಯಿಂಟ್ಸ್ನ ನೋಡ್ಕೊಂಡಿದ್ದ ನಂತರ ಪ್ರಶ್ನೆ ಆನ್ಸರ್ ಈಸಿಯಾಗಿ ಮಾಡ್ತೀರಾ. ಸೊ ನೋಡಿ, ವರ್ಲ್ಡ್ ಬ್ಯಾಂಕು ಮತ್ತು IMF ಅಂದರೆ ಇಂಟರ್ನ್ಯಾಷನಲ್ ಮಾನಿಟರಿ ಫಂಡ್, ಹಣದ ಸಂಬಂಧಪಟ್ಟಂಥ ಆರ್ಗನೈಸೇಷನ್ ನಿಮಗೆ ವಾಷಿಂಗ್ಟನ್ DC USA ಕಾಣ್ಬೋದು. ವಾಷಿಂಗ್ಟನ್ DC USA ಯಾವುದಿದು? IMF ಮತ್ತು ವರ್ಲ್ಡ್ ಬ್ಯಾಂಕು, ಇಂಟರ್ನ್ಯಾಷನಲ್ ಮಾನಿಟರಿ ಫಂಡು ಹಾಗೂ ವರ್ಲ್ಡ್ ಬ್ಯಾಂಕ್ ಇವೆರಡಲ್ಲಿ ಇರ್ತವೆ, ವಾಷಿಂಗ್ಟನ್ DC ಇರ್ತವೆ, USA. ಅದಾದ ನಂತರ ಯುನೈಟೆಡ್ ನೇಷನ್ ಆರ್ಗನೈಸೇಷನ್ UNO ಅಂತ ಕರಿತೀವಿ, ಇದು ಬಂದು ನಿಮಗೆ ನ್ಯೂಯಾರ್ಕಲ್ಲಿ ನೋಡ್ಬೋದು, ನ್ಯೂಯಾರ್ಕ್ USA ಅದನ್ನು ನೋಡ್ಬೋದು. UNO ಅಂದ್ರೆ ಏನು? ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದೇ ಥರನೇ ಇವು ನೋಡಿ ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ಸಲ್ಲಿ ಸಾಕಷ್ಟು ಕಡೆಗೆ ರಿಪೀಟ್ ಆಗಿದ್ದಾವೆ. WHO ಅಂದರೆ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇನ್ನೊಂದ್ಸಲ ಹೇಳ್ತೀವಿ ನೋಡಿ, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ WHO ಅಂದರೆ. WMO ಅಂದರೆ ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್, ಏನು? ವರ್ಲ್ಡ್ ಮೆಟ್ರಾಲಜಿಕಲ್ ಆರ್ಗನೈಸೇಷನ್. ಅದಾದ ನಂತರ WTO ಅಂದರೆ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್, ಏನಂತ ಹೇಳ್ತಾರೆ? ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಅಂತ ಹೇಳ್ತೀವಿ. ಇನ್ನೊಂದು WIPO ಅಂತ ಹೇಳ್ತೀವಿ, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್, ವರ್ಲ್ಡ್ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಆರ್ಗನೈಸೇಷನ್ WIPO ಅಂದರೆ. ILO ಅಂದರೆ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್.
ಸೊ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್ ಇವು 5 ಇದೊಂದು 2 3 4 5 ಸಂಸ್ಥೆಗಳ ಹೆಡ್ ಕ್ವಾರ್ಟರ್ಸ್ ಬಂದು ಜೆನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿ ಇರೋದು. WHO, WMO, WIPO, ILO ಹಾಗೂ WTO ಇವೆಲ್ಲವೂ ಜೆನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. UNO ನ್ಯೂಯಾರ್ಕಲ್ಲಿದೆ, ಮನಿ ಬಗ್ಗೆ ಸಂಬಂಧಪಟ್ಟದ್ದು. IMF ವರ್ಲ್ಡ್ ಬ್ಯಾಂಕಲ್ಲಿದೆ, ವಾಷಿಂಗ್ಟನ್ DC ನಲ್ಲಿದೆ. ಇನ್ನು ನೆಕ್ಸ್ಟ್ ನೋಡಿ OPEC ಮತ್ತು IAEC ಅಂತ ಹೇಳ್ತೀವಿ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್, ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್. ಇದರಲ್ಲಿ ವೇಯ್ನಾ ಆಸ್ಟ್ರೇಲಿಯಾದಲ್ಲಿರೋದು. ವೇಯ್ನಾ ಅನ್ನೋದು ಲೊಕೇಶನು ಎಲ್ಲಿ ಆಸ್ಟ್ರೇಲಿಯಾದಲ್ಲಿ. ಆ ಲೊಕೇಶನಲ್ಲಿ ಈ 2 ಆರ್ಗನೈಸೇಷನ್ಸ್ನ ಹೆಡ್ ಕ್ವಾರ್ಟರ್ಸ್ ಇದೆ, OPEC ಮತ್ತು IAEC ಅಂತ ಹೇಳ್ತೀವಿ, ಆರ್ಗನೈಸೇಷನ್ ಆಫ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸು. IAEC ಅಂದರೆ ಇಂಟರ್ನ್ಯಾಷನಲ್ ಆಟಮಿಕ್ ಎನರ್ಜಿ ಏಜೆನ್ಸಿ ಅಂತ ಹೇಳ್ತೀವಿ. IAEC ಅಲ್ಲ, IAEA ಇಂಟರ್ನ್ಯಾಷನಲ್ ಆಟಮಿಕ್ ಎನರ್ಜಿ ಏಜೆನ್ಸಿ. ಸೊ OPECದು IAEAದು ಎಲ್ಲಿದೆ? ವೇಯ್ನಾ ಆಸ್ಟ್ರೇಲಿಯಾದಲ್ಲಿದೆ. ನೆಕ್ಸ್ಟು ಭಾಳ ಇಂಪಾರ್ಟೆಂಟ್ ಪ್ಯಾರಿಸ್ದು ಯುನೆಸ್ಕೋ ಅಂತ ಹೇಳ್ತಾರೆ ಇದನ್ನು. ಯುನೆಸ್ಕೋ ಮತ್ತು OECD. ಯುನೆಸ್ಕೋ ಫುಲ್ ಫಾರ್ಮ್ ಭಾಳ ಪ್ರಶ್ನೆಗಳಲ್ಲಿ ಕೇಳಿದ್ದಾರೆ, ಸೊ ನೆನ್ಪಿಟ್ಟು. ಸೊ ಯುನೆಸ್ಕೋದು ಭಾಳ ಸಲ ಎಕ್ಸಾಮಲ್ಲಿ ಕೇಳಿದರೆ, ಅದರ ಎಕ್ಸ್ಪ್ಯಾನ್ಷನ್ನ ಕೇಳಿದರೆ, ಯುನೆಸ್ಕೋ ಅಂದರೆ ಯುನೈಟೆಡ್ ನೇಷನ್ಸ್ ಎಜುಕೇಷನ್ ಆ್ಯಂಡ್ ಸೈಂಟಿಫಿಕ್ ಕಲ್ಚರಲ್ ಆರ್ಗನೈಸೇಷನ್. ಯುನೆಸ್ಕೋ ಅಂದರೆ. ಅದಾಗಿ ನಂತರ OECD ಅಂದರೆ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ, ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಯುನೆಸ್ಕೋದು ಮತ್ತು OECD ಹೆಡ್ ಕ್ವಾರ್ಟರ್ಸ್ ಬಂದು ಪ್ಯಾರಿಸ್, ಫ್ರಾನ್ಸಲ್ಲಿ ನೋಡ್ತೀರಾ. ಅದಂತರ OPECದು IAEAದು ಎಲ್ಲಿದೆ? ವೇಯ್ನಾ ಆಸ್ಟ್ರೇಲಿಯಾದಲ್ಲಿ ನೋಡ್ತೀರಾ. WTOದು, WHOದು, WMOದು ಹಾಗೂ ILOದು ಮತ್ತು WIPOದು ಇವೆಲ್ಲದ್ರದ್ದು ಜೆನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿ ನೋಡ್ತೀರಾ. UNO ಅದು ನಿಮಗೆ ನ್ಯೂಯಾರ್ಕ್ USA ಹೆಂಗಿದ್ರು ಗೊತ್ತಿರುತ್ತೆ. ವರ್ಲ್ಡ್ ಬ್ಯಾಂಕು ಮತ್ತು IMFದಲ್ಲಿ ವಾಷಿಂಗ್ಟನ್ DC ನಲ್ಲಿ USA. ಸೊ ಇಷ್ಟು ಪಾಯಿಂಟ್ಸು ಭಾಳ ಇಂಪಾರ್ಟೆಂಟ್, ಎಕ್ಸಾಮ್ ಪಾಯಿಂಟ್ ಆಫ್ ಇಂದ ಭಾಳ ಇಂಪಾರ್ಟೆಂಟ್ ಅನ್ಬೋದು. ಸೊ ಇಲ್ಲಿ ನಮ್ಗೆ ಕೇಳಿದ್ದು WTO. ಸೊ ನಾನು ನಿಮ್ಗೆ ಹೇಳಿದ್ದೀನಿ WTO, WIPO, ILO ಹಾಗೂ WHO ಮತ್ತು WMO ಇವೆಲ್ಲವುಗಳಲ್ಲಿದೆ, ಜೆನೆವಾ ಸ್ವಿಟ್ಜರ್ಲ್ಯಾಂಡಲ್ಲಿದೆ. ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ. ವಾಷಿಂಗ್ಟನ್ DC ನಲ್ಲಿ IMF ಮತ್ತು ವರ್ಲ್ಡ್ ಬ್ಯಾಂಕ್, ವೇಯ್ನಾ ಆಸ್ಟ್ರೇಲಿಯಾದಲ್ಲಿ OPEC ಹಾಗೂ IAEAದು, ಪ್ಯಾರಿಸ್ ಫ್ರಾನ್ಸಲ್ಲಿ ಯುನೆಸ್ಕೋದು ಮತ್ತು ಹಾಗೂ OECDದು ಇವೆಲ್ಲ ನೆನಪಿರಲಿ. ಸೊ ಆಪ್ಷನ್ನೇ ಪ್ರಶ್ನೆಗೆ ಉತ್ತರ ನೋಡಿ. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಡೆ ಹೋಗ್ತಾ ಇದ್ದೀನಿ. ಫ್ಯಾಥೋಮೀಟರ್ ಈಸ್ ಯೂಸ್ಡ್ ಟು ಮೆಜರ್ ವಾಟ್ ಅಂತ ಕೇಳ್ತಾನೆ. ಇನ್ಸ್ಟ್ರೂಮೆಂಟ್ ಬಗ್ಗೆ ಕೇಳ್ತಾರೆ. ಫ್ಯಾಥೋಮೀಟರ್ ಬಂದು ಓಷನ್ ಡೆಪ್ತಿನ ಮೆಜರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಓಷನ್ ಡೆಪ್ತನ್ನ ಮೆಜರ್ ಮಾಡೋದಕ್ಕೆ ಫ್ಯಾಥೋಮೀಟರು, ರೈನ್ ಗೇಜ್ನ ರೈನ್ಫಾಲ್ ಯೂಸ್ ಮಾಡೋದಕ್ಕೆ, ಸಿಸ್ಮೋಗ್ರಾಫು ಅಥವಾ ರಿಚರ್ಡ್ ಸ್ಕೇಲು ಅರ್ಥಕ್ವೇಕ್ಗೆ ಸಂಬಂಧಪಟ್ಟಿದ್ದು. ಇದೊಂದು ನೋಡಿ, ಯಾವುದು ಸೌಂಡ್ ಇಂಟೆನ್ಸಿಟಿ ಅದನ್ನು ಬಂದು ಸೌಂಡ್ ಲೆವೆಲ್ ಮೀಟರ್ನಿಂದ ಯೂಸ್ ಮಾಡ್ಕೊಳ್ತವೆ. ಸೌಂಡ್ ಲೆವೆಲ್ ಇನ್ಸ್ಟ್ರೂಮೆಂಟು ಅಥವಾ ಸೌಂಡ್ ಲೆವೆಲ್ ಮೀಟರ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಮಾಡ್ತೀರಾ? ಸೌಂಡ್ ಇಂಟೆನ್ಸಿಟಿ ಮೆಜರ್ ಮಾಡ್ತೀರಾ. ಓಷನ್ ಡೆಪ್ತನ್ನು ಫೈಂಡ್ ಔಟ್ ಮಾಡೋದಕ್ಕೆ ಫ್ಯಾಥೋಮೀಟರ್, ರೈನ್ಫಾಲ್ ಮೆಜರ್ ಮಾಡೋದು ರೈನ್ ಗೇಜ್ ಇದು ಫ್ಯಾಥೋಮೀಟರ್. ಸಿಸ್ಮೋಗ್ರಾಫು ರಿಚರ್ಡ್ ಸ್ಕೇಲ್ ಬಂದು ಏನು ಅರ್ಥಕ್ವೇಕ್ನ ಮೆಜರ್ ಮಾಡೋದಕ್ಕಾಗಿ. ಸೊ ಇಷ್ಟು ಇನ್ಸ್ಟ್ರೂಮೆಂಟ್ಸ್ನ ನೆನ್ಪಿಟ್ಕೊಳ್ಳಿ, ಎಕ್ಸಾಮಲ್ಲಿ ಕೇಳ್ತಾನೆ, ಭಾಳ ಇಂಪಾರ್ಟೆಂಟ್ ಇವೆಲ್ಲ. ಇನ್ನು ಲಾಸ್ಟ್ ಪ್ರಶ್ನೆ ಕಡೆಗೆ ಬರ್ತಾ ಇದೆ ನೋಡಿ. ಸೌಂಡ್ ಲೆವೆಲ್ ಮೀಟರ್ ಬಂದು ಸೌಂಡ್ ಇಂಟೆನ್ಸಿಟಿ, ಇದು ಸೌಂಡ್ ಲೆವೆಲ್ ಮೀಟರ್ ಅಂತ ನೆನ್ಪಿಟ್ಕೊಳ್ಳಿ. ಸೌಂಡ್ ಲೆವೆಲ್ ಮೀಟರ್ ಇದರ ಯೂನಿಟ್ ಬಂದು ಡೆಸಿಬಲ್ಸ್ ಇರುತ್ತೆ ನೋಡಿ. ಸೌಂಡ್ ಇಂಟೆನ್ಸಿಟಿ ಆಫ್ ಸೌಂಡ್ ಯಾವ ಯೂನಿಟ್ ಅಂದರೆ ಡೆಸಿಬಲ್ಸ್ ಅಂತ ಹೇಳಿ. ಅದಾಗಿ ನಂತರ ಇದು ಭಾಳ ಇಂಪಾರ್ಟೆಂಟು. WWW ಅಂದ್ರೇನು? ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ವರ್ಲ್ಡ್ ವೈಡ್ ವೆಬ್. ಇದ್ರ ಜೊತೆಗೆ ಇನ್ನೂ ಒಂದು LAN, LAN, MAN, ಮ್ಯಾನು ಹಾಗೂ WAN ಇವೆಲ್ಲವೂ ಇಂಪಾರ್ಟೆಂಟು. LAN ಅಂದರೆ ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ, ಲೋಕಲ್ ಏರಿಯಾ ನೆಟ್ವರ್ಕ್. ಅದೇ ಥರನೇ ಮ್ಯಾನ್ ಅಂದರೆ ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕು. ಸೊ ಹೇಳಬೇಕಂದ್ರೆ ಇದು ನಮ್ಮ ಲಾಸ್ಟ್ ಪ್ರಶ್ನೆ ಆಗಿರುತ್ತೆ, ವಿಡಿಯೋನ ಕೊನೆ ಪ್ರಶ್ನೆ. ಸೊ ಸಾಕಷ್ಟು ಎಕ್ಸಾಮ್ಗಳಲ್ಲಿ ಕೇಳುವಂಥ ಪಾಯಿಂಟ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ, ಯಾಕಂದರೆ ಕಂಪ್ಯೂಟರ್ ರಿಲೇಟೆಡ್ ಈ ಪ್ರಶ್ನೆಗಳನ್ನ ನೀವು ಸಾಕಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡ್ಬೋದು. ಈಗ ಫಾರ್ ಎಕ್ಸಾಂಪಲ್ BMTC ಇರ್ಬೋದು, ಅಥವಾ ಲ್ಯಾಂಡ್ ಸರ್ವೇರ್ ಪೋಸ್ಟ್ ಇರ್ಬೋದು, ಅಥವಾ ಈ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಪೋಸ್ಟ್ ಇರ್ಬೋದು, ಸೊ PC ಪೇಪರ್ ಇರ್ಬೋದು, PSI ಪೇಪರ್ ಇರ್ಬೋದು. ಈ ಎಲ್ಲ ಎಕ್ಸಾಮ್ಗಳಲ್ಲಿ ಈ ಪರ್ಟಿಕ್ಯುಲರ್ ಪ್ರಶ್ನೆಗಳನ್ನ ನಾವು ಸಾಕಷ್ಟು ಬಾರಿ ನೋಡಿದ್ದೀವಿ, ಸಾಕಷ್ಟು ಸಲ ರಿಪೀಟ್ ಆಗಿದ್ದಾವೆ. KEಯಿಂದ ಎಕ್ಸಾಮ್ ಯಾವುದೇ ಕಂಡಕ್ಟ್ ಆದರೂ ಈ ಪ್ರಶ್ನೆ ಪತ್ರಿಕೆಗಳಿರುವಂಥ ಈ ಪ್ರಶ್ನೆಗಳು ಇವಾಗ ಏನು ಸಾಲ್ವ್ ಮಾಡ್ತೀನಿ, ಈ ಪ್ರಶ್ನೆಗಳನ್ನ ನೀವು ಕಾಮನ್ ಆಗಿ ನೋಡ್ಬೋದು. ಸೊ ನೋಡೋಣ, ಇಲ್ಲಿ WW ಸ್ಟ್ಯಾಂಡ್ಸ್ ಫಾರ್ ವಾಟ್ ಅಂತ ಹೇಳಿದ್ವಲ್ಲ, ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ತೀವಿ. WW ಅಂದ್ರೇನು? ವರ್ಲ್ಡ್ ವೈಡ್ ವೆಬ್ ಅಂತ ಹೇಳ್ತೀವಿ. ಅದಾಗಿ ನಂತರ ಇನ್ನೂ ಕೆಲವು ಅಬ್ರಿವೇಷನ್ಸ್ ಇದೆ, ಅವನು ನೋಡಿ. ಲ್ಯಾನ್ ಅಂದ್ರೇನು? ಲೋಕಲ್ ಏರಿಯಾ ನೆಟ್ವರ್ಕ್. ಮ್ಯಾನ್ ಅಂದ್ರೇನು? ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್. ವ್ಯಾನ್ ಅಂದ್ರೇನು? WAN ಅಂದ್ರೇನು? ವೈಡ್ ಏರಿಯಾ ನೆಟ್ವರ್ಕ್ ಅಂತ ಹೇಳ್ತೀವಿ. ಲ್ಯಾನ್, ಮ್ಯಾನ್, ವ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್,
ಮೆಟ್ರೋಪಾಲಿಟನ್ ಏರಿಯಾ ನೆಟ್ವರ್ಕ್ ಆ್ಯಂಡ್ ವೈಡ್ ಏರಿಯಾ ನೆಟ್ವರ್ಕ್. ಇವು ಮೂರು ಭಾಳ ಇಂಪಾರ್ಟೆಂಟ್. ನೆಕ್ಸ್ಟ್ HTTP ಅಂದ್ರೇನು, HTML ಅಂದರೆ ಏನಂತ ಕೇಳ್ತಾನೆ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. HTTP ಅಂದರೆ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲ್. HTML ಅಂದರೆ ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. HTML ಅಂದ್ರೇನು, ಹೈಪರ್ ಟೆಕ್ಸ್ಟ್ ಮಾರ್ಕಪ್ ಲ್ಯಾಂಗ್ವೇಜ್. ಇಲ್ಲಿ ನೋಡಿ HT ಸೇಮ್ ಹೈಪರ್ ಟೆಕ್ಸ್ಟ್ ಟ್ರಾನ್ಸ್ಫರ್ ಪ್ರೋಟೋಕಾಲು, ಇಲ್ಲಿ ಮಾರ್ಕಪ್ ಲ್ಯಾಂಗ್ವೇಜ್ ಅಷ್ಟೇ. HTTP HTML. ನೆಕ್ಸ್ಟ್ ALUನು ಕೇಳಿದಾನೆ. ALU ಅಂದರೆ ಅರ್ಥಮೆಟಿಕ್ ಲಾಜಿಕ್ ಯೂನಿಟ್ ಆಗಿರುತ್ತೆ. CPU ಅಂದರೆ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್ ಆಗಿರುತ್ತೆ. VDU ಅಂದರೆ ವಿಜುವಲ್ ಡಿಸ್ಪ್ಲೇ ಯೂನಿಟ್ ಅಂತ ಹೇಳ್ತೀವಿ. VDU ಅಂದ್ರೇನು, ವಿಜುವಲ್ ಡಿಸ್ಪ್ಲೇ ಯೂನಿಟ್. IP ಅಂದರೆ ಇಂಟರ್ನೆಟ್ ಪ್ರೋಟೋಕಾಲು. IP ಅಂದ್ರೇನು, ಇಂಟರ್ನೆಟ್ ಪ್ರೋಟೋಕಾಲು. AVI ಇದು ಸಾಕಷ್ಟು ಸಲ ಕೇಳಿದೆ ನೋಡಿ, PC PSA ಪೇಪರ್ಗಳಲ್ಲಿ ಸಾಕಷ್ಟು ಬಾರಿ ನೋಡಿದ್ದೀವಿ. AVI ಅಂದರೆ ಆಡಿಯೋ ವಿಡಿಯೋ ಇಂಟರ್ಲೆವೆಲ್ ಅಂತ ಹೇಳ್ತೀವಿ. ಆಡಿಯೋ ವಿಡಿಯೋ ಇಂಟರ್ಲೆವೆಲ್. AVI ಅಂದರೆ ಆಡಿಯೋ ವಿಡಿಯೋ ಇಂಟರ್ಲೆವೆಲ್. ಅದಂತರ ಇದು ಭಾಳ ಕಡೆ ನೋಡಿದ್ದೀನಿ, KPSC ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರೋದನ್ನು ನೋಡಿದ್ದೀನಿ ನಾನು. ಇದು JPEG ಫಾರ್ಮೆಟ್ ಅಂದರೆ ಏನಂತ ಕೇಳ್ತಾನೆ. JPEG ಅಂದರೆ ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಹೇಳ್ತೀವಿ. ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್ ಅಂದರೆ JPEG ಅಂತ ಹೇಳ್ತೀವಿ. GIF ಅಂದರೆ ಏನಂತ ಕೇಳ್ತಾನೆ. ಗ್ರಾಫಿಕ್ ಇಂಟರ್ಚೇಂಜಬಲ್ ಫಾರ್ಮೆಟ್ ಅಂತ ಹೇಳ್ತೀವಿ. ಗ್ರಾಫಿಕ್ ಇಂಟರ್ಚೇಂಜಬಲ್ ಫಾರ್ಮೆಟ್ ಯಾವುದು, GIF. ಸೊ ನೀವು ವಿಡಿಯೋ ಕಳಿಸುವಾಗ ಅದು GIF ಫಾರ್ಮೆಟಲ್ಲಿ ಇರುತ್ತೆ, ನೋಡಿರ್ತೀರ. ಸೊ ಅದನ್ನೇನಂತ ಹೇಳ್ತೀವಿ, ಗ್ರಾಫಿಕ್ ಇಂಟರ್ಚೇಂಜಬಲ್ ಫಾರ್ಮೆಟ್. ಅದೇ JPEG ಫಾರ್ಮೆಟ್, ನಿಮಗೆ ಫೋಟೋ ಅಪ್ಲೋಡ್ ಮಾಡೋ ಟೈಮಲ್ಲಿ JPEG ಫಾರ್ಮೆಟ್ ಅಂತ ಹೇಳ್ತೀವಿ. ಅದು ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್ ಅಂತ ಹೇಳ್ತಾರೆ. ಜಾಯಿಂಟ್ ಫೋಟೋಗ್ರಾಫಿಕ್ ಎಕ್ಸ್ಪೋರ್ಟ್ ಗ್ರೂಪ್. ಆದಮೇಲೆ AVI ಫಾರ್ಮೆಟಲ್ಲೂ ಇರುತ್ತೆ, ವಿಡಿಯೋ ಸೆಂಡ್ ಮಾಡೋ ಟೈಮಲ್ಲಿ. ಅದು ಆಡಿಯೋ ವಿಡಿಯೋ ಇಂಟರ್ಲೆವೆಲ್ ಅಂತ ಹೇಳ್ತಾರೆ. ಸೊ IP ನೋಡುತ್ತೀವಿ, ಇಂಟರ್ನೆಟ್ ಪ್ರೋಟೋಕಾಲು. ಸೊ ಇವೆಲ್ಲ ಪಾಯಿಂಟ್ಸ್ ಏನಿದಾವಲ್ಲ, ಇವೆಲ್ಲ ಭಾಳ ಇಂಪಾರ್ಟೆಂಟ್ ಎಕ್ಸಾಮ್ಗೆ. ಸೊ ಈಗ ನಮಗೆ ಈ ಪ್ರಶ್ನೆಯಲ್ಲಿ ಕೇಳಿದ್ದೇನು, WWW ಅಂದರೆ ಏನು, ವರ್ಲ್ಡ್ ವೈಡ್ ವೆಬ್. ಎಲ್ಲಿದೆ ವರ್ಲ್ಡ್ ವೈಡ್ ವೆಬ್? ಇಲ್ಲಿದೆ ನೋಡಿ, ಆಪ್ಷನ್ ಬಿ ಅಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಪ್ರಶ್ನೆಗೆ ಉತ್ತರ ಆಗುತ್ತೆ. ಸೊ ನಿಮಗೆ ಇವಾಗ ಏನೆಲ್ಲ ಸಾಲ್ವ್ ಮಾಡಿದ್ರೆ ಇವೆಲ್ಲ ಇಂಪಾರ್ಟೆಂಟ್ ನೋಡ್ರಿ. ವಿಲೇಜ್ ಅಕೌಂಟೆಂಟು, ಲ್ಯಾಂಡ್ ಸರ್ವೇಯರು, BMTC, PC, PSI ಹಾಗೂ ಟೆಕ್ನಿಷಿಯನ್ ಪೋಸ್ಟು RRBನಲ್ಲಿ ಅದು ಗ್ರೇಡ್ 1 ಆಗಲಿ ಗ್ರೇಡ್ 3 ಆಗಲಿ, ಮತ್ತು ಮುಂದೆ ಬರುವಂಥ NTPC ಎಕ್ಸಾಮ್ಸ್ಗಾಗಲಿ ಇವೆಲ್ಲ ಯೂಸ್ಫುಲ್ ಆಗ್ತವೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಯಾಕಂದರೆ ಇನ್ನೂ ನೀವು ಲೈಕ್ ಮಾಡಿದಷ್ಟು ನನಗೆ ಇನ್ನೂ ಮುಂದೆ ಇದೇ ಥರ ವೀಡಿಯೋಗಳನ್ನ ತರೋದಕ್ಕೆ ಯೂಸ್ಫುಲ್ ಆಗುತ್ತೆ. ಸೊ ಸಾಕಷ್ಟು ಪ್ರಶ್ನೆಗಳನ್ನ ನಾನೇನು ಅಂದ್ಕೊಂಡಿದ್ದೀನಿ, ನೀವು ಇಷ್ಟಪಟ್ಟು ಇದು ಬೇಕು ಅಂತ ಅನಿಸ್ತಂದ್ರೆ, ಈ ಕಂಟೆಂಟ್ ನಿಮ್ಗೆ ಯೂಸ್ಫುಲ್ ಅನಿಸ್ತಾ ಇದೆ, ಈಗೇನು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಈ ವಿಧಾನ ನಿಮ್ಗೆ ಇಷ್ಟ ಆಯಿತು ಅಂತಂದ್ರೆ, ಬೇಕು ಅನಿಸಿದೆ ಅಂತಂದರೆ ಈ ಥರ ವೀಡಿಯೋಸು ನಾನು ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೂ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಸೊ ನಿಮ್ಮ ಎನ್ಕರೇಜ್ಮೆಂಟೇ ನನಗೆ ಮುಂದೆ ಮಾಡುವಂಥದಕ್ಕೆ ಒಂದು ಪ್ರೋತ್ಸಾಹ ಸಿಗುತ್ತೆ. ನೀವು ಎಷ್ಟು ಶೇರ್ ಮಾಡ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ, ಅಷ್ಟು ನನಗೆ ಎನ್ಕರೇಜ್ಮೆಂಟ್ ಸಿಗುತ್ತೆ ಮುಂದೆ ವೀಡಿಯೋಸ್ ಮಾಡೋದಕ್ಕೆ. ಸೊ ಪ್ರೋತ್ಸಾಹ ಇದ್ರೇ ಮುಂದೆ ನಾನು ಪ್ರೊಸೀಡ್ ಆಗೋಕ್ಕಾಗುತ್ತೆ. ಸೊ ಆದಷ್ಟು ಲೈಕ್ ಮಾಡಿ. ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ, ಇಷ್ಟ ಆಗದಿದ್ದರೆ ಮತ್ತೆ ಮಾಡೋಕ್ಕೆ ಹೋಗಬೇಡಿ. ಆದಮೇಲೆ ಇನ್ನೊಂದು ಹೇಳಬೇಕು ಅಂದ್ಕೊಂಡೆ. ಸೊ ನಿಮ್ಗೆ ಗೊತ್ತಿರುತ್ತೆ, ಕೋರ್ಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈಗ ಏನೆಲ್ಲ ಪೋಸ್ಟ್ಗಳು ಹೇಳಿದೆ, ಲ್ಯಾಂಡ್ ಸರ್ವೇರು, ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಗೆ ಮಾತ್ರ ನಾವು ಮಾಡ್ತಾಯಿಲ್ಲ. ಲ್ಯಾಂಡ್ ಸರ್ವೇರು, BMTC ಇದೊಂದು, ಮತ್ತು ಅದಾಗಿನ ನಂತರ ಇದ್ಯಾವುದು PC ಪೋಸ್ಟ್ದು, ಅದಾಗಿನ ನಂತರ PC ವೇಕೆನ್ಸೀಸ್ಗೂ ಮಾಡ್ತಾಯಿದ್ದೀವಿ. ಟೆಕ್ನಿಕಲ್ ಅಸಿಸ್ಟೆಂಟ್ ಇಸ್ರೋದಾಗಿರ್ಬೋದು, ಮತ್ತು RRBನಲ್ಲಿ ಟೆಕ್ನಿಷಿಯನ್ ಗ್ರೇಡ್ 1 ಗ್ರೇಡ್ 3 ಮತ್ತು ಅಸಿಸ್ಟೆಂಟ್ ಲೋಕೋ ಪೈಲಟ್, ಈ ಎಲ್ಲ ಎಕ್ಸಾಮ್ಸ್ಗೂ ಮಾಡ್ತಾಯಿರ್ತೀವಿ. ಸೊ ನಿಮಗೆ ಕೋರ್ಸ್ ಬೇಕು ಅಂತನೋರು ನೀವು ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು. ನಂಬರ್ ಬಂದು ಇದಾಗಿರುತ್ತೆ 9964600913. ಈ ವಿಡಿಯೋನ ಫಸ್ಟ್ ಶೀಟಲ್ಲಿ ಕೂಡ ನಾನು ನಂಬರ್ನ ಮೆನ್ಷನ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಗ್ರೂಪ್ಗಳು ಯಾವುದಿದ್ರೆ ಆ ಗ್ರೂಪಲ್ಲಿ ಹಾಕ್ರಿ. ಸೊ ಇಷ್ಟೇ ಹೇಳ್ತಾ ವಿಡಿಯೋ ಎಂಡ್ ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಹ್ಯಾವ್ ಎ ನೈಸ್ ಡೇ.